Hello, Mr. Lankesh. Super, Mr. Lokesh. Audience. Fantastic ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹಿಡ್ಕೋ ಹಿಡ್ಕೋ ಲಗೇಜ್ ಬಿದೋಗ್ತಿದ್ಯೆ. ಜೋರ್ ಲಗಾಕೆ ತಳ್ಳು, ಜೋರ್ ಲಗಾಕೆ ನೀನ್ ಹೇಳ್ಕೋ, ಜೋರ್ ಲಗಾಕೆ ನೀ ತಳ್ಳು, ಜೋರ್ ಲಗಾಕೆ ನೀನ್ ಹೇಳ್ಕೋ. ಹಾಯ್ ಸೃಜಾ. ಹಾಯ್. ಓ ಮೋಸ್ಟ್ಲಿ ಫುಲ್ ಜೋಶಲ್ಲಿ ಇದ್ದಾರೆ. ದೀಪಾವಳಿ ಹಬ್ಬಕ್ಕೆ ಎಳ್ಬೀಳೋದಕ್ಕೆ ಅಂತ ಹೊರಟಿರ್ಬೋದು ಇವರು. ಸೃಜಾ, ದೀಪಾವಳಿ ಹಬ್ಬಕ್ಕೆ ಯಾರಾದ್ರೂ ಎಳ್ಬೀರ್ತಾರ? ಸಂಕ್ರಾಂತಿಗ್ ತಾನೆ. ಅದ್ ನನಗೂ ಗೊತ್ತು. ನಿಮಗೆ ಸಂಕ್ರಾಂತಿಲಿ ಎಳ್ಬೀರೋದಕ್ಕೆ ಹೋಗಿ ಅಂತ ಹೇಳಿದ್ರೆ ನೀವು ಮೇಕಪ್ ಹಾಕೊಂಡು ಮನೆಯಿಂದ ಆಚೆಗೆ ಬರೋ ಅಷ್ಟರಲ್ಲಿ ದೀಪಾವಳಿನೇ ಸ್ಟಾರ್ಟ್ ಆಗೋಗಿರುತ್ತೆ. ಅದಕ್ಕೆ ಹೇಳಿದೆ ಅಷ್ಟೇ. ನೀವೇನ್ ಗಂಡಸರು ಕಡಿಮೆನಾ? ಫೋನಲ್ಲಿ ಮಾತ್ರ ಚಿನ್ನಿ 5 minutes ಬರ್ತಾ ಇದೀನಿ ಅಂತ ಹೇಳ್ತೀರಾ, ಆದ್ರೆ 1 hour 5 minutes ಇದ್ದಾಗ ಬರ್ತೀರಾ. ಇವ್ರಿಗೆ ಏನ್ ಗೊತ್ತಾಗುತ್ತೆ 5 minutes ಎಷ್ಟು ಜನ ಚಿನ್ನಿಗಳಿಗೆ ಹೇಳಿರ್ತೀವಿ ಅಂತ. ಹೌದು, ಲಗೇಜ್ ಸಮೇತ ಎಲ್ಲಿಗೆ ಹೊರಟಿದ್ದೀರಾ ನೀವು? ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಿರೋ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತೆಲ್ಲ ಕೇಳಬಾರ್ದು ಅಂತ ದೊಡ್ಡವ್ರು ಹೇಳಿದ್ ನಿನಗೆ ಗೊತ್ತಿಲ್ವಾ? ಸಾರಿ ಆಯ್ತು, ಕೇಳಲ್ಲ, ನಾನೇ ಗೆಸ್ ಮಾಡ್ತೀನಿ. ನಿಮ್ಮ ಲಗೇಜ್ ನೋಡ್ತಾ ಇದ್ರೆ ಮೋಸ್ಟ್ಲಿ ದಾವಣಗೆರೆ, ಚಿತ್ರದುರ್ಗ ಆ ಕಡೆಗೆಲ್ಲ ಹೊರಟಿದ್ದೀರಾ ಅನ್ಸುತ್ತೆ. ಇಲ್ಲ ಆಲ್ಮೋಸ್ಟ್ ಇದೆಯಾ. ಕೆಂಗೇರಿ. ಸೃಜಾ ಇನ್ ಸ್ವಲ್ಪ ಸೃಜಾ. ಸಿಟಿ. ಓ ಇದು ನಾಯಂಡಹಳ್ಳಿ ಸರ್ಕಲ್. ಇನ್ನೂ ಹತ್ರನಾ? ಹಾ ಸ್ವಲ್ಪ ನಿಯರ್ ಬೈ. ಇವ್ರು ಯಾರು ಇಷ್ಟೊಂದು ಲಗೇಜ್ ಎಲ್ಲ ತಗೊಂಡು ಇನ್ನೇನು ಜಯನಗರಕ್ಕೆ ಹೋಗ್ತೀರಾ? ಎಕ್ಸಾಕ್ಟ್ಲಿ, ನಾವು ಜಯನಗರಕ್ಕೆ ಶಾಪಿಂಗ್ ಹೋಗ್ತಾ ಇದೀವಿ. ತಲಗಿಲ ಕೆಟ್ಟಿದ್ಯಾ ನಿಮ್ಗೆ? ಜಯನಗರ್ಗೆ ಹೋಗಕ್ ಯಾರಾದ್ರೂ ಇಷ್ಟೊಂದೆಲ್ಲ ಲಗೇಜ್ ತಗೊಂಡ್ ಹೋಗ್ತಾರ? ನಿನ್ಗೇನ್ ಗೊತ್ತು, ಇಲ್ಲಿಂದ ಜಯನಗರ್ಗೆ ಹೋಗೋಷ್ಟರಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ಆ ಟ್ರಾಫಿಕ್ ಜಾಮ್ ಎಲ್ಲ ನಾವು ಪಾಸ್ ಮಾಡ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಆ ಟ್ರಾಫಿಕ್ ಜಾಮ್ ಅಲ್ಲಿ ಮನೆಗ್ ಬಂದ್ ಸೇರೋಷ್ಟರಲ್ಲಿ ಸಾಕಾಗೋಗಿರತ್ತೆ. ಈ ಲಗೇಜ್ಗೂ ಆ ಟ್ರಾಫಿಕ್ಗೂ ಏನಮ್ಮ ಸಂಬಂಧ? ಇದ್ರಲ್ಲಿ ಮೇಕಪ್ ಕಿಟ್ಟು, ಬೆಳಿಗ್ಗೆ ಸಂಜೆ ರಾತ್ರಿಗಾಗೋಷ್ಟು ಅನ್ನ, ಚಿತ್ರಾನ್ನದ ಗೊಜ್ಜು, ಚಪಾತಿ ಎಲ್ಲಾನು ಇಟ್ಕೊಂಡು ಹೋಗಿದೀವಿ. ಅಯ್ಯೋ ಅಷ್ಟೇ ಅಲ್ಲ, ನಿಮಗೆ ಗೊತ್ತಾ ಈ ಲಗೇಜ್ ಬ್ಯಾಗ್ ಅಲ್ಲಿ ವಾಟರ್ ಬಾಟಲ್ಸ್ ಇದೆ, ಫೇಸ್ ವಾಶ್ ಇದೆ, ನಮ್ ಡ್ರೆಸ್ಗೆಲ್ಲ ಮ್ಯಾಚ್ ಆಗುವಂತಹ ಸ್ಯಾಂಡಲ್ಸ್ ಇದೆ, ಮೇಕಪ್ ಕಿಟ್ ಇದೆ, ಎಲ್ಲ ಇದೆ. ಎಲ್ಲ ಓಕೆ. ಶಟಲ್ ರಾಕೆಟ್ ಯಾಕೆ? ಅದಾ ಅನು ರೆಡಿನಾ? ವಾರ್ಮ್ ಅಪ್. ಸೂಪರ್. ಏನ್ ಇಲ್ಲಿ ಮ್ಯಾಚ್ ಆಡ್ತಾ ಇದೀರಾ ನೀವು? ಅಲ್ಲ ಸೃಜಾ, ಟ್ರಾಫಿಕ್ ಜಾಮ್ ಆಗಿರತ್ತಲ್ವಾ, ಟೈಮ್ ಪಾಸ್ ಆಗ್ಬೇಕು, ಸೊ ಅಲ್ಲೇನೆ ಒಂದು ಟೂರ್ನಮೆಂಟ್ ಆಡೋಣ ಅಂತ. ಹೌದೌದು ಸೃಜಾ, ನಿಂಗೊಂದು ವಿಷಯ ಗೊತ್ತಾ? ಈ ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡಿರ್ತಾರಲ್ಲ, ಇವರೆಲ್ಲ ಫ್ರೆಂಡ್ಸ್ ಆಗಿ ವಾಟ್ಸ್ಆಪ್ ಅಲ್ಲಿ ಒಂದು ಹೊಸ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಅದ್ರ ಹೆಸರೇನು ಗೊತ್ತಾ? ವಾಟ್ಸ್ಆಪ್ ದೋಸ್ತೀಸ್. ನಮ್ಗೆಲ್ಲ ಈ ಕರ್ಮ ಒಂದು ಬಾಕಿ ಇತ್ತಲ್ಲ. ಏನ್ ಸೃಜಾ ಇದನ್ನ ಕರ್ಮ ಅಂತಿದ್ಯಾ? ಇದೀಗ ಟ್ರೆಂಡ್. ಟ್ರಾಫಿಕ್ ಇಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆಯಲ್ಲ, ಇದಕ್ಕೆ ಏನ್ ಕಾರಣ? ಪರಿಹಾರ ಹುಡುಕ್ಬೇಕು ಅಂತ ಏನಾದ್ರು ಗೊತ್ತಿದ್ಯಾ? ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಟ್ರಾಫಿಕ್ ಗೆ ರಿಯಲ್ ರೀಸನ್ ಏನು ಅಂತ ನೀನೇ ಹೇಳು. ನೋಡಮ್ಮ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ಜಾಗಕ್ಕೆ ಹೋದ್ರು ಟ್ರಾಫಿಕ್ ಜಾಮ್ ಆಗೋದಕ್ಕೆ, ಟ್ರಾಫಿಕ್ ಜಾಸ್ತಿ ಆಗೋದಕ್ಕೆ ಕಾರಣ ಹೆಂಗಸರು. ವಾಟ್? ಟ್ರಾಫಿಕ್ ಜಾಮ್ ಆಗೋಕೆ ಹೆಣ್ಮಕ್ಳು ಕಾರಣನಾ? ಹೌ ಅಂದ್ರೇನು? ಇವಾಗ ಪಕ್ಕದ ಮನೆಯಲ್ಲಿ ಯಾರೋ ಒಬ್ರು ಬೈಕ್ ತಗೊಂಡಿರ್ತಾರೆ, ಹೆಂಡತಿ ಇಲ್ಲಿ ಟಾರ್ಚರ್ ಶುರು ಮಾಡ್ತಾರೆ. ನೋಡ್ರಿ ಪಕ್ಕದ ಮನೆಯವ್ರು ಬೈಕ್ ತಗೊಂಡಿದ್ದಾರೆ, ತಗೊಳ್ರಿ ಬೈಕ್ ಅಂತ. ಪಾಪ ಗಂಡ ಬೈಕ್ ತಗೋಬೇಕು. ಸಪೋಸ್ ಇಡ್ಲಿ ಅವ್ರು ಕಾರ್ ತಗೊಂಡ್ರೆ, ನೋಡ್ರಿ ಅವರು ಕಾರ್ ತಗೊಂಡ್ರು, ತಗೊಳ್ರಿ ಕಾರು ಅಂತಾರೆ. ಪಾಪ ಇವರು ಕಾರ್ ತಗೋಬೇಕು. ಇನ್ನು ನಿಮ್ಮಂತ ಅದ್ಭುತವಾದಂತಹ ಹೆಣ್ಮಕ್ಳು ವೀಕೆಂಡ್ ಬಂತು ಅಂದ್ರೆ ಏನೆಲ್ಲ ಗುಂಪಾಗಿ ಜಾಲಿ ರೈಡು ಅಂತ ಓಡಾಡ್ತಿರ್ತೀರಾ. ಇನ್ನು ಟ್ರಾಫಿಕ್ ಜಾಮ್ ಆಗದೆ ಇನ್ನೇನಮ್ಮಾಗತ್ತೆ? ಸೃಜಾ ಸಾಕ್ ನಿಲ್ಸು. ನಾವೇನೋ ಶಾಪಿಂಗ್ ಹೋಗ್ತಾ ಇದ್ವಿ, ಹಾಗೆ ರಾಣಿನ್ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀನ್ ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಹೆಣ್ಮಕ್ಳೇ ಕಾರಣ, ಹಾಗೆ ಹೀಗೆ ಅಂತ ಹೇಳ್ತಿದ್ಯಾ. ಇವನ್ ಹತ್ರ ಮಾತಾಡೋದಕ್ಕಿಂತ ನಾವು ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಳ್ಳೋದೇ ವಾಸಿ, ಶಟ್ಲ್ ಕಾಕ್ ಆಡೋದೇ ವಾಸಿ. ಬಾರೆ ಚಿನ್ಮಿನಿ ಹೋಗೋಣ. ಏಯ್ ಮಿನಿ, ಏನೋ ಒಂದು ಬಾ. ಮಿಸ್ಟರ್ ಲಂಕೇಶ್, ಊರು ಅಂದ್ಮೇಲೆ ಅದಕ್ಕೆ ಒಂದು ಗ್ರಾಮ ದೇವತೆ ಇರಲೇಬೇಕು. ಕುಟುಂಬ ಅಂದ್ಮೇಲೆ ಅದಕ್ಕೊಂದು ಮನೆ ಇರಲೇಬೇಕು. ಮನೆ ಇದ್ಮೇಲೆ ಮನೆಗೊಂದು ದೇವ್ರು ಬೇಕೇ ಬೇಕು. ಮನೆ ದೇವ್ರು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಆಫ್ ಕೋರ್ಸ್. ಆದ್ರೆ ಇಲ್ಲಿ ಗಂಡ ಹೆಂಡತಿಗೆ ನಮ್ ಮನೆ ದೇವ್ರು ಅಂತ ಹೇಳ್ತಿದ್ರೆ, ಹೆಂಡತಿ ಗಂಡನೇ ನನ್ನ ಮನೆ ದೇವ್ರು ಅಂತ ಹೇಳ್ತಾ ಇದ್ದಾಳೆ. ನಾನು ಹೇಳ್ತಾ ಇರೋದು ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಫೇಮಸ್ ಸೀರಿಯಲ್ ಮನೆ ದೇವ್ರು ಬಗ್ಗೆ. ಇವತ್ತು ನಮ್ಮ ಜೊತೆ ನಮ್ಮ ಮಜಾ ಟಾಕೀಸಿನಲ್ಲಿ ಮನೆ ದೇವರು ಧಾರಾವಾಹಿ ತಂಡದವರು ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಮಾತಾಡೋಣ, ಹರಟೆ ಹೊಡೆಯೋಣ, ಮಜಾ ಮಾಡೋಣ. ಪ್ಲೀಸ್ ವೆಲ್ಕಮ್ ಮನೆ ದೇವರು ಸೀರಿಯಲ್ ತಂಡದಿಂದ ಸೂರ್ಯ, ಜಾನಕಿ, ಕಿರಣ್ ಅಂಡ್ ಅನು.
ಇವಾಗ ಮನೆ ದೇವರು ಸೀರಿಯಲ್ ಅವ್ರು ಬಂದಿದ್ದಾರೆ ಅಂದ್ರೆ ಒಂಥರ ಹೆಂಗೆ ಅಂದ್ರೆ ಮನೆ ದೇವರೇ ನಮ್ಮ ಮನೆಗೆ ಬಂದಂಗ ಆಗಿರ್ಬೇಕು, ಫುಲ್ ಜೋಶಲ್ಲಿ ಇರ್ಬೇಕು. ನೀವು ತುಂಬಾ ಡಲ್ ಆಗಿ ಮಾಡ್ತಾ ಇದೀರಾ. ನಮ್ಮ ಬಾರ ಕಮಲ ಬಾರ ನೋಡ ಬಿಡೋಣ ಇವತ್ತು ಯಾರು ಜೋಶ್ ನೋಡ ಬಿಡೋಣ. ಕಮನ್ ಹಾಕೋ ಮ್ಯೂಸಿಕ್ ಚಚ್ ಕಡು ಬಿಡಿ ಹೇಳ್ತೀನಿ. ಕಮನ್ ನೀವು ಕೆಡ್ವಿ ಬನ್ನಿ ಮಜಾ ಮಾಡೋಣ, Okay. ಅಲ್ಟೆ ಹೊಡೆಯೋಣ. ಕಮ್ ಪ್ಲೀಸ್. ಇದು ಬಹಳ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ನಿಮ್ದು. ಸೂರ್ಯ ಮತ್ತೆ ಜಾನಕಿ ಒಬ್ಬರನ್ನೊಬ್ರು ಮುಖ ನೋಡ್ಕೊಳ್ಳಿಲ್ಲ, ಲವ್ ಮಾಡ್ಬಿಟ್ರಿ. ಬರೀ ಪಿ ಊದ್ಕೊಂಡೆ ಲವ್ ಮಾಡ್ಬಿಟ್ರಿ. ಹೌ ಇಸ್ ದಿಸ್? ಸ್ವಲ್ಪ ಇವಾಗ ರೆಮೋ ಅವರು ಮ್ಯೂಸಿಕ್ ಹಾಕಿದಾಗ ಎಲ್ರು ಹೆಂಗೆ ಜೋಶಲ್ಲಿ ಕುಣಿತಾರೆ ಹಂಗೆ ಇವನ್ ಪಿ ಊದ ತಕ್ಷಣ ಲವ್ ಆಗೋಯ್ತು. ಅಲ್ಲ, ಒಂದ್ ನಿಮಿಷ. ರೆಮೋ ಆಡಿದ ತಕ್ಷಣ ಎಲ್ಲ ಜೋಶಲ್ಲಿ ಕುಡಿತಾರೆ ಅಂದಿದ್ದು, ಕುಣಿತಾರೆ ಅಲ್ಲ. ಎಸ್ ಟೆಲ್ ಮಿ ಸೂರ್ಯ. ಹಾ ಸರ್. ಹೇಳಿ ನಿಮ್ಮ ಲವ್ ಸ್ಟೋರಿ ಬಗ್ಗೆ. ಇವಾಗ ನೆಕ್ಸ್ಟ್ ಏನು ಫ್ಯಾಮಿಲಿ ಪ್ಲಾನಿಂಗು ಏನೋ ಹೆಂಗೆ? ಫ್ಯಾಮಿಲಿ ಪ್ಲಾನಿಂಗ್ ಇಷ್ಟು ಬೇಗ ಇಲ್ಲ ಸರ್. ಫಸ್ಟ್ ಇನ್ನು ನೈಟ್ ಸ್ವಲ್ಪ ಆಗಿಲ್ಲ late. ನಮ್ದು ಏನ್ ಫ್ಯಾಮಿಲಿ ಪ್ಲಾನಿಂಗ್. ಸೀರಿಯಲ್ ಮಾಡ್ದಾಗಿಂದ ಮದ್ವೆ ಆಗಕ್ 6 ತಿಂಗಳು, ಫಸ್ಟ್ ನೈಟ್ ಆಗಕ್ ಇನ್ನೂ ಆಗಿಲ್ಲ. ಇವ್ರಿಬ್ರದ್ದು ಅಲ್ಲೋ ನಮ್ಗೊಂದು ರೊಮ್ಯಾಂಟಿಕ್ ಸೀನ್ ಇರಲ್ಲ ಸೀರಿಯಲ್ ಅಲ್ಲಿ. ಹಾ. ಸೊ ಫಸ್ಟ್ ನೈಟ್ Honeymoon ಆಗಿಲ್ಲ ನಮ್ದು ತುಂಬಾ ಇನ್ನು. ದೂರ. ಅಲ್ಲ ಪಕ್ಕಂದ ಏನಕ್ಕಿನ್ನ ಫಸ್ಟ್ ನೈಟ್ ಆಗಿಲ್ಲ? ಬಿಕಾಸ್ ಇವ್ರ ಕಷ್ಟ ಸುಧಾರಿಸಿದ್ರಲ್ಲೇ ನಮ್ ಜೀವನ ಕಳ್ದೋಗ್ತದೆ. ಹಾ ಸೊ ನಮ್ದೇನು ಸುಧಾರಿಸ್ಕೊಳಕ್ ಆಗ್ತಿಲ್ಲ. ನಾವಿಬ್ರು ಮುದ್ಕರಾಗ್ ಬಿಡ್ತೀವಿ ಅಷ್ಟೇ. ಹಾ. ಇವ್ರದೆಲ್ಲ ಕಷ್ಟ. ಆಮೇಲೆ ನನ್ನ ತಮ್ಮ ಆದ್ಮೇಲೆ ಫಸ್ಟ್ ನೈಟ್ ಮಾಡ್ತಾರ ನಮ್ದು. ಅಲ್ಲ ಜಾನಕಿ ಪಾಪ ಫಸ್ಟ್ ನೈಟ್ಗೆ ಎಷ್ಟು ಒಂದ್ ನಿಮಿಷ ಅಲ್ಲಲ್ಲ ಫಸ್ಟ್ ನೈಟ್ಗೆ ಎಷ್ಟು ವೇಟಿಂಗ್ ಅಂದ್ರೆ ಏನಾದ್ರೂ ಚಾನ್ಸ್ ಸಿಕ್ಕರೆ ಅಲ್ಲೇ ಸೊಳ್ಳೆ ಪರ್ದೆ ಹಾಕೊಂಡ್ಬಿಡ ಅನ್ನೋದು ಹಾಕೊಂಡ್ಬಂದ್ಬಿಟ್ಟಿದ್ದಾಳೆ. ಜಾಗ ಸಿಕ್ಕರೆ ಸಾಕು. ಇವತ್ತು ನಿಮ್ ಫಸ್ಟ್ ನೈಟ್ ಅಂದ್ರೆ ಸೊಳ್ಳೆ ಪರ್ದೆ ರೆಡಿ ಇದೆ. ಹಾ ಕಿರಣ್, ಹಾ ಸರ್. ಫ್ಲರ್ಟ್ ಮಾಡೋದೇನಕ್ಕೆ, ಮರ್ಡರ್ ಮಾಡೋದೇನಕ್ಕೆ? ಸರ್ ಫ್ಲರ್ಟ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಹುಡುಗಿರ್ ಬೀಳಲ್ಲ ಒಂದು. ಹಾ. ಅವ್ರು ಬಿದ್ರೆ ಫ್ಲರ್ಟ್ ಮಾಡಲ್ಲ ಸರ್, ಹುಡುಗಿರ್ ಬೀಳಲ್ಲ, ಅದಕ್ಕೆ ಫ್ಲರ್ಟ್ ಮಾಡೋಣ ಅನ್ಸ್ತು ಫ್ಲರ್ಟ್ ಮಾಡ್ತೀವಿ. ಆಮೇಲೆ ಕೊಲೆ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ನನ್ ಸೀರಿಯಲ್ ಏನಾಗಿದೆ, ಫ್ಲರ್ಟ್ ಮಾಡ್ಕೊಂಡಿರ್ತಾ ಇದ್ದೆ, ಮದುವೆ ಆಗ್ಬೇಕು ಅಂತ ನಮ್ ಚಿಕ್ಕಪ್ಪ ಹೇಳಿದ್ರು. ನಾನ್ ಫ್ಲರ್ಟ್ ಮಾಡ್ಕೊಂಡಿದ್ದೀನಿ, ಯಾರು ಹೆಣ್ ಕೊಡಲ್ಲ ನಿಂಗೆ, ಒಂದ್ ಕೆಲ್ಸ ಮಾಡು, ಒಂದ್ ಒಳ್ಳೆ ಹುಡುಗಿ ಹುಟ್ಟಿದೀನಿ, ಹೋಗಿ ಮದುವೆ ಆಗ್ಬಿಡು, ಮದುವೆ ಆದ ಎಲ್ಲ ಆಸ್ತಿ ಬರುತ್ತೆ ಅಂತ ಹೇಳಿದ್ರು ಸರ್. ಸರಿ ಆಯ್ತು ಅಂತ ಒಪ್ಕೊಂಡೆ. ಆಮೇಲೆ ಮದುವೆ ಎಲ್ಲ ಆಯ್ತು, ಮದುವೆ ತಾಳಿ ಕಟ್ಟಿ ನೆಕ್ಸ್ಟ್ ಹೋಗಿ ಮೇಲೇನು ಆ ಗೋಪುರದ ಮೇಲೆ ಮಾತಾಡ್ಬೇಕು ಏನು ಅಂತ ಹೋದ್ವಿ. ಬರೀ ಅಕ್ಕ ಅಕ್ಕ ಅಕ್ಕನ ಸ್ಟಾರ್ಟ್. ಸೊ ಆವಾಗಿಂದ ಏನು ಇವಳಿಂದ ನನ್ ಲೈಫ್ ಹೆಂಗಾಗಿದೆ ಖರಾಬ್ ಆಗ್ಬಿಟ್ಟಿದೆ. ಈಗ ಹೊಸ ಎಂಟ್ರಿ ಆಗಿದ್ದಾಳೆ ಅನನ್ಯ ಅಂತೇಳಿ. ಸೊ ಅವಳು ಅವಳು ನಂಗೆ ಇಷ್ಟ ಆಗ್ಬಿಟ್ಟಿದ್ದಾಳೆ. ಸೊ ಇವಳು ಅಡ್ಡ ಇದ್ದಾಳಲ್ಲ, ಸೊ ಅದಕ್ಕೆ ಇವ್ಳು ಕೊಲೆ ಮಾಡ್ಬೇಕು ಅಂತ ಸರ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಮದ್ವೆ ಆದ್ಮೇಲೆ ಇವನ್ ಲೈಫ್ ಹಾಳಾಗೋಯ್ತು ಅಷ್ಟೇ. ಅಷ್ಟೇ ಸರ್ ಮ್ಯಾಟರ್. ನಿಂದೊಬ್ಬಂದೇ ಅಲ್ಲ ಕಂದ. ಹಾ ಅನು, ಯಾಕಮ್ಮ ಡಿಪ್ರೆಷನ್? ಸರ್ ಇನ್ನೇನ್ ಸರ್, ಗಂಡನೂ ಸರಿ ಇಲ್ಲ, ಮಾವನೂ ಸರಿ ಇಲ್ಲ, ಯಾವ ಮಾವಂದ್ರು ಸರಿ ಇಲ್ಲ. ಮೇ ಹೂನಾ, ಗಂಡ ಸರಿ ಇಲ್ಲ, ಮಾವ ಸರಿ ಇಲ್ಲ ಅಂದ್ರೆ ಮಾರಲ್ ಸಪೋರ್ಟ್ ನಾನು ಇದೀನಲ್ಲ ಅಂತ ಹೇಳಿದ್ರು. ಹಾ ಇವಾಗ ಈ ಸೀರಿಯಲ್ ಅಲ್ಲಿ ಯು ಬಿಕಮ್ ಮ್ಯಾಡ್ ಅಂದ್ರೆ ಹೌದು. ಅಂದ್ರೆ ನಾಟ್ ಕಂಪ್ಲೀಟ್ಲಿ, ಒಂದೊಂದ್ಸಲ ಸರಿ ಇರ್ತೀನಿ, ಒಂದೊಂದ್ಸಲ ರಿಯಲ್ ಲೈಫ್ ಅಲ್ಲೂ ಅದೇ ತರ ಇರೋದಾ? ಇಲ್ಲ ಸರ್, ನಾನು ಮಾಡಿ ಮಾಡಿ ಒಂದೊಂದ್ಸಲ ಸೆಟ್ ಅಲ್ಲೂ ಹಂಗೆ ಆಡ್ತಾ ಇರ್ತೀನಿ. ಹೆಂಗೆ ನನ್ ವಾಂಟ್ ಟು ಸಿ? character ಅದೇ ಹೆಂಗೆ ಒಂದೊಂದ್ಸಲಿಗೆ ಒಂದೊಂದ್ ತರ ಇದೆ. ಐ ವಾಂಟ್ ಟು ಸಿ ಪ್ಲೀಸ್. ಪಾಪ ನೀವಿಬ್ರು ಮಾಡಿ ಆಕ್ಟಿಂಗ್ ನೋಡೋಣ. ಅದೇನ್ ಮಾಡ್ತೀನಿ ನಾನು ನೋಡ್ತೀನಿ. ಇಲ್ಲ ಸರ್, ಮದುವೆ ಆಗಿರುತ್ತೆ ಫಸ್ಟ್. ಸರಿನಾ ಸರ್? ಫಸ್ಟ್ ನೈಟ್ ನಾ ಫುಲ್ ಟೈಟ್ ಆಗ್ಬಿಟ್ಟಿರ್ತೀನಿ ಸರ್, ಫುಲ್ ಟೈಟ್. ಓಕೆನಾ? Okay, First night ಅದೇ ಸೀನ್ ಎನಾಕ್ಟ್ ಮಾಡೋದಾ? ಓಕೆನಾ? ಹಾ ಕೂತಿರ್ತಾಳೆ. ಫಸ್ಟ್ ನೈಟ್ ಸೀನ್ ಎನಾಕ್ಟ್ ಮಾಡ್ಬೇಕಾ ಈಗ? ಮಾಡಿ ಏನಾಗಿಲ್ಲ ಸರ್, ಎಕ್ಸೈಟ್ ಆಗ್ಬೇಡಿ. ಸರ್ ಏನ್ ಗೊತ್ತಾ, ಎಂಟ್ರಿ ಕೊಡ್ತೀನಿ ಹಿಂಗ್ ಟೈಟ್ ಆಗಿ. ವೇಟ್, ಇದು ನಾನು ಕಂಟಿನ್ಯೂ. ಓಕೆ, ಎಂಟ್ರಿ ಕೊಡ್ತೀನಿ ಹಿಂಗೆ. ಹಾಯ್ ಚಿನ್ನ. ಮದ್ವೆ ಆದ್ಮೇಲೆ ಆಯಂತ ಯಾಕೆ ಚಿನ್ನ ಸೈಲೆಂಟ್ ಆಗಿದ್ಯಾ? ರೀ, ಏನೋ ವಾಸನೆ ಬರ್ತಿದೆ. ಹೊಟ್ಟೆ ಕೆಟ್ಟೋಗಿದೆ. ಓ ಇದಾ, ನಾನ್ ಕಷಾಯ ಕುಡಿತೀನಿ.
ನಾಟಿ ಕಷಾಯ ಕುಡ್ದಿಲ್ಲ ಅಂದ್ರೆ ಮೈಕೈ ನೋವುತ್ತೆ, ಏನೇನೋ ಆಗುತ್ತೆ. ಅದಕ್ಕೆ ಡೈಲಿ ತಗೊಳ್ಳೇಬೇಕು ಅಂತ ಹೇಳಿದಾರೆ ಡಾಕ್ಟ್ರು, ನಾಟಿ ವೈದ್ಯರು. ಮತ್ ಯಾವಾಗ ಹುಷಾರಾಗತ್ತೆ? ಹುಷಾರು ಬೇಗನೆ ಆಗ್ತೀನಿ ಬಿಡಿ. ಆಕ್ಚುಲಿ ಸರಿನಾ? ಈ ಕಷಾಯ ತಗೋಂತ ನಾಟಿ ವೈದ್ಯರು ಹೇಳಿದಾರೆ ನಿಂಗ್ ಮಗು ಆಗಲ್ಲ. ನಿಂಗ್ ಮಗು ಆಗ್ಬೇಕಂದ್ರೆ ನಾಟಿ ವೈದ್ಯನ ಹತ್ರ ಬರ್ಬೇಕು. ಆಮೇಲೆ ಸೂರ್ಯ ಲೈಫಲ್ಲಿ ಏನೋ ಒಂದು ಪ್ರತಿಜ್ಞೆ ಮಾಡಿದ್ಯಂತಲ್ಲಪ್ಪ, ಏನದು? ನಾನು ಯಾವತ್ತೂ ಪಂಚೆ ಹಾಕೊಳ್ಳಲ್ಲ ಅಂತ. ಏನೋ ಪಂಚೆ ಹಾಕೊಳ್ಳಲ್ಲ? ಪಂಚೆ ಸರ್, ಯಾಕೆ? ನಮ್ಗೂ ಪಂಚೆಗೆ ಆಗ್ ಬರಲ್ಲ. ಹಾ, ಆಕ್ಚುಲಿ ಏನಾಯ್ತು ಅಂದ್ರೆ ಒಂದ್ಸಲ ನಮ್ದು ತನುಜಾ ಅಂತ ಒಬ್ರು ಆರ್ಟಿಸ್ಟ್ ಇದಾರೆ, ಅವ್ರ ಮನೆ ಗೆಟ್ ಟುಗೆದರ್ ಇತ್ತು ಯುಗಾದಿ ದಿನ. ಸೊ ಎಲ್ರು ನಾವು ಡಿಸೈಡ್ ಮಾಡಿದ್ವಿ ಟ್ರೆಡಿಷನಲ್ ವೇರಲ್ಲಿ ಬರೋಣ ಅಂತೇಳಿ. ಸೊ ನಂಗೆ ಪಂಚೆ ಹಾಕಿ ಅಭ್ಯಾಸ ಇಲ್ಲ ಸರ್, ಸೆಕೆಂಡ್ ಟೈಮ್ ಹಾಕೊಂಡಿದ್ದು. ಸೊ ನಾವೆಲ್ಲ ಕೂತ್ಕೊಂಡಿದ್ವಿ ಡ್ರಾಯಿಂಗ್ ರೂಮ್ ಅಲ್ಲಿ, ಇದೇ ತರ ಸೋಫಲ್ ನಾನು ಕೂತ್ಕೊಂಡಿದ್ದೆ. ಆಮೇಲೆ ಇವಳು ಬಂದ್ಲು, ಜಾನ್ಕಿ ಬಂದ್ಲು. ಇವ್ರ ಮನೆ ಒಂದ್ ಪೆಟ್ಟಿದೆ ನಾಯಿ. ಸೊ ಅದ್ ಬಂದ್ಬಿಟ್ಟು ನನ್ನ ಹತ್ರನೇ ಬಂತು. ನಂಗೆ ನಾಯಿ ಅಂದ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ ಸರ್. ಆಮೇಲೆ ಬಂದು ನನ್ ಕಾಲ್ ಲಿಕ್ ಮಾಡ್ತಾ ಇದ್, ನೆಕ್ತಾ ಇತ್ತು. ಇಲ್ ಬಂತು ಸರ್. ಆಮೇಲೆ ಇಲ್ಲಿ ಬಂತು ಸರ್, ನಾನು ಎತ್ತಿಟ್ಕೊಂಡ್ಬಿಟ್ಟೆ. ಸೊ ಆ ನಾಯಿ ಕೈಗೆ ಪಂಚೆ ಏನೋ ಇಟ್ಟಿರ್ಬೇಕು, ನಾನು ಎದ್ನಿತ್ಕೊಂಡಿದ್ದೆ ಸರ್ ಪಂಚೆ ಕೆಳಗಡೆ ನಾನ್ ಮೇಲೆ. ಸೊ ಆವಾಗಿಂದ ಪಂಚೆಗೆ ಒಂದ್ ದೊಡ್ಡ ನಮಸ್ಕಾರ ಸರ್. ಇವಾಗ ಏನಾರ ಕ್ಯಾರೆಕ್ಟರ್ಗೆ ಪಂಚ ಹಾಕೋಬೇಕು ಅಂದ್ರೆ ಹಾಕೊಳ್ಳಲ್ಲ, ಕ್ಯಾರೆಕ್ಟರ್ ಲೆಸ್ ಆಗ್ಬಿಡ್ತಾರ. ಹಾ, ಜಾನಕಿ ಆರ್ಟಿಸ್ಟ್ ಆಗೋಕ್ ಮುಂಚೆ ರೈಟರ್ ಆಗ್ಬೇಕು ಅಂತ ತುಂಬಾ. ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾನು ಬುಕ್ ಬರೀತಿದ್ದೆ. ಹಾ. ಅಂದ್ರೆ ಇಟ್ಸ್ ಲೈಕ್ ನಂಗೆ 8th ಸ್ಟ್ಯಾಂಡರ್ಡ್ ಫಸ್ಟ್ ಕ್ರಶ್ ಆಗಿತ್ತು. 8th ಸ್ಟ್ಯಾಂಡರ್ಡ್ ಫಸ್ಟ್ ಕ್ರಶ್ ಆಗಿತ್ತು. ಅಂದ್ರೆ ಅವ್ನ ಸೆಕೆಂಡ್ ಬೆಂಚ್ ಥರ್ಡ್ ರೋ ಅಲ್ಲಿ ಅವ್ನ್ ಹಿಂಗ್ ಬಗ್ ನೋಡೋ, ನಾನ್ ಈ ಕಡೆ ಬಗ್ ನೋಡ್ತಿದ್ದೆ. ಸೊ ಅದನ್ನೆಲ್ಲ ದಿನ ಬರೀತಾ ಇದ್ದೆ. ಏನಂತ ಬರೀತಾ ಇದ್ದ? ಬಗ್ ನೋಡ್ದ, ನಾನ್ ಬಗ್ ನೋಡ್ದೆ, ಅವೆಲ್ಲ ಬರೀತಾ ಇದ್ದ. ಅವ್ನ್ ಫಾಲೋ ಮಾಡ್ಕೊಂಡ್ ಬಂದ, ನಾನ್ ಸೈಕಲ್ ತಳ್ಕೊಂಡ್ ಹೋಗ್ಬೇಕಾದ್ರೆ ಹಿಂದ್ಗಡೆ ಬಂದ, ಚುರ್ಮುರಿ ಕೊಡಿಸ್ದ, ಇದೆಲ್ಲ ಬರ್ದ್ಬಿಟ್ಟಿದೆ. ಅದೊಂದ್ಸರಿ ನಮ್ಮ ಮನೇಲಿ ಸಿಕ್ಕಾಕೊಂಡ್ಬಿಟ್ಟು ನಮ್ಮ ಅಪ್ಪ ಏನ್ ಮಾಡಿದ್ರು, ನಾನ್ ಜೆರಾಕ್ಸ್ ಮಾಡಿ ಎತ್ತಿಟ್ಬಿಟ್ರು. ನಿನ್ ಮದ್ವೆ ಆದಾಗ ನಿನ್ ಗಂಡಂಗ್ ತೋರಿಸ್ತೀನಿ ನಾನು. ಇವತ್ತು ಇದೆ ಅದ್ ಮನೇಲಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಮ್ಮ ಹೇಳ್ತಾರೆ. ಅಂಡ್ ನಾನ್ ಲೆಕ್ಚರರ್ ಹತ್ರನೂ ಸಿಕ್ಕಾಕೊಂಡಿದ್ದೆ ಲೆಟರ್ ಬರ್ದ್ಬಿಟ್ಟು. ದೆನ್ ಅವ್ರು ಹೇಳೋರು, ನೀನ್ ದೊಡ್ಡೋಳಾದ್ಮೇಲೆ ಆಥರ್ ಆಗ್ತೀಯ ನೀನು ಅಂತ. ಆಮೇಲೆ ಐ ಡಿಡ್ಂಟ್ ಬಿಕಮ್ ಅನ್ ಆಥರ್, ಐ ಬಿಕಮ್ ಅನ್ ಆಕ್ಟರ್. ಏನದ ಹುಡುಗ? ಆ ಹುಡುಗ ಇವಾಗ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾನೆ. ಮದ್ವೆ ಆಗಿದ್ಯಾ? ಇಲ್ಲ, ಮದ್ವೆ ಆಗಿಲ್ಲ. ಅವ್ನ ಮದ್ವೆ ಆಗ್ತೀಯಾ? ನಾನು ಉದ್ದ ಬೆಳೆದ್ಬಿಟ್ಟು ಅವ್ನು ಉದ್ದ ಬೆಳಿಲೇ ಇಲ್ಲ, ಅವ್ನ ಇಷ್ಟೇ ಇದ್ದಾನೆ. ಕ್ರಶ್ ವೇಸ್ಟ್ ಆಗೋಯ್ತು. ನಿಮ್ಮಷ್ಟು ಹೈಟ್ ಬೆಳೆದಿದ್ರೆ ತಲುಪ್ತು ಫ್ರೀಕ್ವೆನ್ಸಿ ಯಾಕೋ ತಲುಪ್ತಾ ಇದೆ. ಆಗ್ತಾ ಇದೆ ಟ್ಯೂನಿಂಗ್, ರೇಡಿಯೋ ಫ್ರೀಕ್ವೆನ್ಸಿ. ನೀನೇನ್ ಟೆನ್ಷನ್ ತಗೊಳ್ತೀನ. ಮನೆ ದೇವರು ಸೀರಿಯಲ್ನಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂತ ಪಾತ್ರ ಜಯರಾಮ್ ಅವರು ಕೂಡ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಜಯರಾಮ್. ಹಾ, ಹೇಗಿದ್ದೀರಿ? ಆರಾಮ್. ನಮಗೆಲ್ಲ ಪರಿಚಯ ರವಿ ಅಂತ, ಆದ್ರೆ ಕ್ಯಾರೆಕ್ಟರ್ ಜಯರಾಮ್. ಹೇಳಿ, ಮನೆ ದೇವರಲ್ಲಿ ನಿಮಗೆ ಬಹಳ ಇಷ್ಟ ಆಗುವಂತ ಒಂದು ಅಂಶ ಅಂದ್ರೆ ಏನು? ನಮ್ಮ ಕತೆ. ಹಾ, ಆಮೇಲೆ ನಾನು ಮಾವ ಇಬ್ರು ಸೊಸೆಗಳು ಹಾ, ನ್ಯಾಚುರಲಿ. ಇನ್ನೇನು, ಮಗನ್ ಇಷ್ಟಪಡಲೇಬೇಕು, ಆದ್ರೆ ಆನ್ ಸ್ಕ್ರೀನ್ ದ್ವೇಷಿಸ್ಬೇಕು. ಆಸ್ ಯೂಶುವಲ್ ಕಿರಣ. ಮಗನ್ ಏನಕ್ಕೆ ದ್ವೇಷ? ಮಗನ್ ದ್ವೇಷ ಪಡಂಗಿಲ್ಲ, ಕಥೆಯಲ್ಲಿ ದ್ವೇಷಿಸ್ಬೇಕು. ಹಾ, ಹಾಗಾಗಿ ಆನ್ ಸ್ಕ್ರೀನ್ ದ್ವೇಷ, ಆಫ್ ಸ್ಕ್ರೀನ್ ಆಸ್ ಯೂಶುವಲ್. ಅವನು ಅಪ್ಪ ಅಂತ ಕರೀತಾನೆ, ನಾನು ಮಗನೆ ಅಂತ ಕರಿತೀನಿ. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ಏನಕ್ಕ ಬಂದ್ರಿ ಈಗ? ಬಿಸ್ನೆಸ್ ಟೈಮ್ ಅಲ್ಲಿ ಸುಮ್ನೆ ನಮ್ಗೆ ಡಿಸ್ಟರ್ಬ್ ಮಾಡ್ಬೇಡಪ್ಪ ನೀನು. ನಾವು ಎಲ್ಲ ಏನ್ ಮಾಡ್ಬೇಕು ಸರ್? ಒಂದ್ ನಿಮಿಷ ಬನ್ನಿ, ನೀವು ನಿಮ್ಮ ಹತ್ರ ನಾನೇ ಪರ್ಸನಲ್ ಮಾತಾಡ್ಬೇಕು. ಅದೇನ್ ಗೊತ್ತಾದೆ? ತೂತ್ಕೊಳ್ಳಿ ಇಲ್ಲಿ ಬನ್ನಿ. ಹಾ, ಸೆಟಪ್. ಲೇ ಕುರಿ, ಏನಾಯ್ತು? ಸುಮ್ನೆ ಕೊಬ್ರ. ಒಂದ್ ನಿಮಿಷ. ಪ್ರಯಾಣಿಕರ ಗಮನಕ್ಕೆ, ಮಜಾ ಏರ್ಲೈನ್ಸ್ ವತಿಯಿಂದ ಕೇವಲ 2,000 ರೂಪಾಯಿ ಟಿಕೆಟ್ಗೆ ಪ್ರಪಂಚ ಸುತ್ತೋ ಬಂಪರ್ ಆಫರ್ ಇದೀಗ ನಿಮ್ಮ ಮುಂದೆ. ಮರೆಯದಿರಿ, ಮರೆತು ನಿರಾಶರಾಗದಿರಿ. ಕೇವಲ 2,000 ರೂಪಾಯಿ ನೋಡಿ ಪ್ರಪಂಚದ 7 ಅದ್ಭುತಗಳು.
ಬನ್ನಿ 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 ಸರ್ ಸರ್ ಮಜಾ ಏರ್ಲೈನ್ಸ್ ಇದೇನಾ ಸರ್? ಹಂಗಂತ ಏನೋ ಕತೆ ಹೇಳ್ಕೊಂಡು ತಿರ್ಗಾಡ್ತಾರ ಅವರು. ಬಿಸ್ನೆಸ್ ಕಲ್ಲು ಹಾಕ್ಬಿಡಪ್ಪ ನೀನು. ಬಿಸ್ನೆಸ್ಗಳ ನಿನ್ ತಲೆ ಮೇಲೆ ಹಾಕ್ಬೇಕು ಕಲ್ಲು, ಇಡಿಯಟ್. ಸುಮ್ಮನಿರಪ್ಪ ನೀನು. ಕಸ್ಟಮರ್ಸ್ಗೆ ದಿಕ್ ತಪ್ಪಿಸ್ಬೇಡ ನೀನು. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಯ್ಯೋ ಅಯ್ಯೋ ವೆಲ್ಕಮ್ ಟು ಮಜಾ ಏರ್ಲೈನ್ಸ್ ಸರ್. ಅಯ್ಯೋ ನಾನ್ ಮೋಸ್ಕರ ಸರ್ ಮೋಸ್ಕರ ಅಂತ ಇದ್ದಾರೆ. ನೋಡ ಅವನೇ ಬಾಯ್ ಬಿಟ್ಟು ಹೇಳ್ತಾ ಇದ್ದಾನೆ ನಾನು ಮೋಸ್ಕರ ಅಂತ. ನಂಬದಕ್ ಹೋಗ್ಬೇಡ, ಸುಮ್ನೆ ಬಂದಾರಿ ಹೋಗ್ಬಿಡು ವಾಪಸ್. ಸರ್ ನಮ್ಮ ಆಪೋಸಿಟ್ ಅವ್ನು ಹೇಳ್ತಾ ಇರೋದು ಮೋಸ್ಕಾರ ಅಲ್ಲ ನಮಸ್ಕಾರ ಅಂತ. ಸ್ವಲ್ಪ ನಾಲ್ಗೆ ಸರಿ ಇಲ್ಲ ಅವ್ನಿಗೆ. ನಮಸ್ಕಾರ ಅಲ್ವೇನದು? ನಮಸ್ಕಾರ. ಓಕೆ ಇದೆ ನಮ್ದು ಈ ಮಜಾ ಏರ್ಲೈನ್ಸ್ ಪ್ರಯಾಣ ವರ್ಲ್ಡ್ ಟೂರ್ ಕೇವಲ 2,000 ರೂಪಾಯಿನಲ್ಲಿ ನಾವು ವರ್ಲ್ಡ್ ಟೂರ್ ಮಾಡ್ತಾ ಇದೀವಿ. ನೀವು ಸತ್ತೋಗ್ಬಿಡ್ಬೇಕು ಹಂಗೆ ನಾವು ಮಾಡ್ತೀವಿ. ಏನ್ರಿ ಇವ್ರು ಸತ್ತೋಗ್ಬಿಡ್ಬೇಕು ಅಂತಿದ್ದಾರೆ? ನಾನು ಅವ್ನ ನಾಲ್ಗೆ ಸರಿ ಇಲ್ಲ ಅಂತ ಹೇಳದ್ನಲ್ಲ, ಸುಖವಾಗಿರ್ಬೇಕು ಹಂಗ್ ಮಾಡ್ತೀನಿ ಅಂತ ಆಯ್ತಾನ ಅಲ್ವೇನಾ? ಅದೇ ನೀವು ಸಂತೋಷವಾಗಿರೋದೆ ನಮ್ಮ ಕುರಿ. ನನ್ನ ಹೆಸರು ಕುರಿ ಅಂತ ಹೇಳ್ಬೇಕಾರೆ ತುರಿ ಅಂತ್ಯ, ಇಲ್ಲಿ ಗುರಿ ಅನ್ನಕ್ಕೆ ಕುರಿ ಅಂತ್ಯ. ನಾನ್ ಸರ್ ನನ್ನಂತ ಬಡವನಿಗೆ 2,000 ರೂಪಾಯಿಯಲ್ಲಿ ಇಡೀ ವರ್ಲ್ಡ್ ಟೂರ್ ಮಾಡಿಸ್ತಾ ಇದೀರಲ್ಲ ಸರ್. ನೀವು ಕೊಡ್ತಾರ ಮರ್ಯಾದೆ ಬೇರೆ ನೋಡಿದ್ರೆ ನನ್ನ ಮನ್ಸು ತುಂಬಿ ಮುಖದಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್. ಅಲ್ಲೇ ಬರ್ಬೇಕು, ಇನ್ನೆಲ್ಲಿಂದ ಬರುತ್ತೆ? ಸರ್ ಬನ್ನಿ ಸರ್, ಬನ್ನಿ ಸರ್. ನೀವು ಒಳಗಡೆ ಹತ್ತಿ ಸರ್. ನೀವು ನೀವು ಹತ್ತಿ ಸರ್ ಒಳಗಡೆ. ಬಲಿಕಾ ಬಕ್ರ. ಸರ್ ನನ್ನ ಹೆಸರು ಬಕ್ರ ಅಲ್ಲ ಸರ್, ಪವನ್. ಅದೇಪಾ ಪವನ್ ಬಕ್ರ, ಕರೆಕ್ಟ್ ಆಗಿದೆ. ಕೊಬ್ರ ನಮ್ಮ ಕಸ್ಟಮರ್ನ ಏನ್ ಅನ್ಕೊಂಡಿದ್ಯಾ ನೀನು? ದೊಡ್ಡ ಮಗ ಅನ್ಕೊಂಡಿದೀನಿ. ಸರ್ ನೀವೇನ್ ತಲೆ ಕೆಡ್ಸ್ಕೋಬೇಡಿ ಸರ್. ಒಳ್ಳೇದ್ ಮಾಡ್ಬೇಕಾದ್ರೆ ಈ ತರ ಕಲ್ಲಾಕೋರು ಸುಮಾರು ಜನ ಇರ್ತಾರೆ. ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಲ್ಲ. ನೀವು ಬನ್ನಿ. ವೆರಿ ಗುಡ್ ವೆರಿ ಗುಡ್. ಇದನ್ನ ಸ್ವಲ್ಪ ಸೈಡ್ ಬಿಡು ನೀನೆ. ಸರ್ ನಮ್ಮ ಏರ್ಲೈನ್ಸ್ ಬಂದಿದ್ದೀರಾ? ಜಸ್ಟ್ 2,000 ರೂಪೀಸ್ ಅಷ್ಟೇ. ಏಯ್ ಏನ್ ಹೆಸರು ಅಂದ್ರಿ ನಿಮ್ದು? ಪವನ್. ಪವನ್ ಸರ್ಗೆ ಒಂದು ವಿಂಡೋ ಸೀಟ್ ಕೊಡೋ, ಗಾಳಿ ಚೆನ್ನಾಗಿ ಬರ್ಲಿ. ಏನ ಇವ್ರಿಗೆ ವಿಂಡೋ ಸೀಟ್ ಯಾಕೋ ರೆಕ್ಕೆ ಮೇಲೆ ಕೂರ್ಸ್ಬಿಡ್ತೀರಿ? ಫಸ್ಟ್ ಕಸ್ಟಮರ್ ಗಾಳಿ ಚೆನ್ನಾಗಿ ಬರ್ತದೆ. ಸರ್ ಅದೇ ವಿಮಾನದೊಳಗೆ ಬರ್ತಿದ್ದಂಗೆ ಅದೇನೋ ಕೊಡ್ತಾರಲ್ಲ ಸರ್, ವೆಲ್ಕಮ್ ಡ್ರಿಂಕು, ಅದಿಲ್ವಾ ಸರ್? ನಾವು ಈಗ ಹೇಳ್ತೀವಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಾನು ಟಿಕೆಟ್ ಕೊಟ್ಟೆ, ಕಾಸೆ ಕೊಟ್ಟಿಲ್ವಲ್ಲ ನೀವು? ಸರ್ ಸರ್ ಅದು ಫಸ್ಟ್ ಟೈಮ್ ಏರೋಪ್ಲೇನ್ ಹತ್ತಾ ಇದೀನಲ್ಲ ಸರ್, ಈ ಖುಷಿ ತಡ್ಕೊಳಕ್ ಆಗದೆ ಮರ್ತೇ ಹೋಗ್ಬಿಟ್ಟಿದೆ ಸರ್. ನಮ್ಗೆ ಎಷ್ಟೇ ಖುಷಿ ಆಗ್ಲಿ ದುಡ್ಡಿನ ವಿಷಯದಲ್ಲಿ ಮರ್ಯಾದೆ ಇಲ್ಲ ನಾವು. 2,000 ಸಾಕು. ತೊಳಿ ಸರ್. ಒಂದ್ ನಿಮಿಷ. ಬಾ ಥ್ಯಾಂಕ್ಸ್ ಅಮ್ಮ. ಹಲೋ ಹಾರ ಹಾಕಿದ್ರಿ ತಾನೆ, ಯಾಕ್ರಿ ಎತ್ಕೊಂಡೋದ್ರೆ? ನಮ್ ಏರ್ಲೈನ್ಸ್ ಇರೋದು ಒಂದೇ ಹಾರ, ಬರೋರ್ಗೆಲ್ಲ ಹಾಕ್ಬೇಕಲ್ಲಪ್ಪ. ಸರ್ ಟಿಕೆಟ್ ತಗೊಂಡಾಯ್ತಲ್ಲ ಸರ್, ವೆಲ್ಕಮ್ ಡ್ರಿಂಕ್ ಕಾಸೆಲ್ಲ ಕೊಟ್ಟನ? ಈಗ ಇಸ್ಕೊಂಡಲ್ಲ 2,000 ರೂಪಾಯಿ ನಾನೇ ತೆಗೋದು ಮಕ್ಕದ ಮೇಲೆ ಹೊಡೆದು ಬಿಡ್ತೇನೆ. ಯಾವ ವೆಲ್ಕಮ್ ಡ್ರಿಂಕ್ ಕೊಡೋದು? ನಿಮ್ಮ ಅತ್ತೆ ಮನೆಗೆ ಬಂದಿದ್ಯಾ ನೀನು? ಸೈಡಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ. ವೆಲ್ಕಮ್ ಡ್ರಿಂಕ್ ಏನ್ ಸರ್ ಇದು ಹಿಂಗ್ ಉಲ್ಟಾ ಹೊಡಿತಾ ಇದಾರೆ? ನಾನು ಹೇಳ್ದೆ ನೋಡು, ಅಲ್ಲಿ ಗಲೀಜಿದೆ, ತುಳಿಬೇಡ ಅಂತ. ಇಲ್ಲ, ನಾನು ಚಪ್ಪಲಿ ತೆಗೆದ್ಬಿಟ್ಟು ತುಳಿತೀನಿ, ಅದ್ರ ಮೇಲೆ ಬಿದ್ದು ಒದ್ದಾಡ್ತೀನಿ ಅಂದ್ರೆ ಒದ್ದಾಡ್ಕೊ ಹೋಗು. ಬಿಡಿ ಸರ್, ನೀವು ಏನೋ ಟೆನ್ಷನ್ ಅಲ್ಲಿ ಹೇಳಿರ್ಬೇಕು ಅವರು. ಸರ್ ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಕೊಡಿ ಸರ್, ಫುಲ್ ಕುಡ್ಕೊಂಡ್ಬಿಡ್ತೀನಿ. ಕೊಟ್ಟು ಮುಚ್ಕೊಂಡು ಕೂತ್ಕೊಳ್ಳ. ನಾನ್ ಸರ್ ಯಾತ್ರಿಗಳೇ ಗಮನಿಸಿ, ಗಾಡಿ ನಂಬರ್ 2002 ವಿಮಾನವು ಇದೀಗ ಹೊರಡಲಿದ್ದು ಪ್ರಪಂಚ ಪರ್ಯಟನೆ ಮಾಡುವವರು ಕೇವಲ 2,000 ರೂಪಾಯಿಗಳಲ್ಲಿ ಬರಬಹುದು. ಯಾರೇ ತೈನಾ ತಪಾನ್ ತೆಗ್ಸಿಕೋ. ಬನ್ನಿ ತೆಗಿಸ್ಕೊಳ್ಳಿ. ಗುಗ್ಗೆ ಏನ್ ತೆಗಿಸ್ಕೊತಾರೆ ಬಂದು? ಮೆಕ್ಸಿಕೋ ಅಲ್ಲ, ಅದು ಮೆಕ್ಸಿಕೋ. ಯಾರ್ರಿ ಚೈನಾ, ಜಪಾನ್, ಮೆಕ್ಸಿಕೋ. ಅದೇ ನಾನು ಹೇಳಿದ್ದೆ, ಯಾರಿ ತೈನಾ ತಪಾನ್ ತೆಗ್ಸಿಕೋ. ಸುಮ್ನಿರಪ್ಪ, ನಾವ್ ಹೇಳ್ಕೊತ. ಸರ್ ಯಾರ್ರಿ ಬನ್ನಿ. ನಮಸ್ಕಾರ.
ನಮ್ದು ವರ್ಲ್ಡ್ ಟೂರ್ ಬರೀ ಜಸ್ಟ್ 2000. ನಿಮ್ ಪಂಚೆ ಏನಿಲ್ಲ ಉದ್ರೋಗಲ್ಲ ಬನ್ನಿ ನೀವು ಬನ್ನಿ 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 ಒಂದ್ ನಿಮಿಷ ನಿಂತ್ಕೊಳ್ಳಿ ನೀವೇ ನಿಂತ್ಕೊಳ್ಳಿ ಬರ್ತೀನಿ ನಾನೇ ಕ್ಯೂನಲ್ಲಿ ನಿಂತ್ಕೊಳ್ಳಿ ಕ್ಯೂನಲ್ಲಿ ಬಹಳ ರಶ್ ಇದೆ ನಮ್ದು ಈ ಏರ್ಲೈನ್ ಅಲ್ಲಿ ಸ್ವಲ್ಪ ಸೊಳ್ಳೆ ಜಾಸ್ತಿ ಪರ್ದೆ ಇದೆಯಲ್ಲ ಎಷ್ಟು ಚಿಂತ ಇಲ್ಲ ಬನ್ನಿ ನೀವೇ ನೀವ್ ತೆಗ್ಸ್ಕೊ ಹೋಗಿ ನಾನು ಅಲ್ಲಿಗೆ ಹೋಗ್ತೀನಿ. ಬನ್ನಿ ಕ್ಯೂನಲ್ಲಿ ನಿಂತ್ಕೋಬೇಕು ನೀವು ಬನ್ನಿ 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 ಇಲ್ಲಿ ಬನ್ನಿ ನೀವು ಗವಿಪುರಂಗೆಲ್ಲ ಹೋಗ್ಬೇಡಿ ನಾವು ಸಿಂಗಾಪುರ್ ತೋರಿಸ್ತೀವಿ ಬನ್ನಿ ನೀವು ಬನ್ನಿ ಬನ್ನಿ ಇವು ಎಷ್ಟು ಕಸ್ಟಮರ್ ಬರ್ತಾನೆ ಇದಾರೆ ಬನ್ನಿ ಬನ್ನಿ ನಂದು ಪೂಜಾ ಬಾರ್ ಇದೆ ಹುಳ್ಳು ಸಿಗುತ್ತೆ ಬನ್ನಿ ಯಾವ ಬಾರು? ಪೂಜಾ ಪೂಜಾ ಬಾರ್ ಪೂಜಾ 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 ಬಾರು ನಿಮ್ಗೆ ಬೇಕಲ್ವಾ ನಿಮಗೆ ನಾಟಿ ನಾಟಿ ಔಷಧಿ ನಾಟಿ ಬಾಯ್ ಸರ್ ನೀವು ಬರ್ಲೇಬೇಕು ಇಲ್ಲಾಂದ್ರೆ ಮನೆ ದೇವ್ರ ಮೇಲೆ ಆಣೆ. ನಿಮ್ಮ ಮನೆ ದೇವ್ರು ಅಲ್ಲ ಸರ್, ಮನೆ ದೇವ್ರು ಸೀರಿಯಲ್ ಮೇಲೆ ಆಣೆ ಅಂದಿದ್ದೆ. ಬನ್ನಿ ಕ್ಯೂನಲ್ಲಿ ನಿಂತ್ಕೊಳ್ಳಿ. ನಿಲ್ಸಪ್ಪ ಎಲ್ಲ ತುರಿ ನನಗೆ ಟೈಮ್ ಆಗ್ತಾ ಇದೆ. ನಾನು ಯಾಕೆ ತುರಿಲಿ ನಿನಗ್ ಟೈಮ್ ಆದ್ರೆ ತುರ್ಕೋಬೇಕಾರೆ ನನಗೆ ಹಾರ ಹಾಕ್ಬೇಕು. 2000 ರೂಪಾಯಿ ಕೊಡಿ. ರೆಡಿಯಾಗಿ ಹಿಡ್ಕೊಂಡಿದ್ದೀವಿ ಸರ್. ತಗೊಳ್ಳಿ ಸರ್ ಒಳಗಡೆ ತುಳಗಿ. ನೀನ್ ಹಾಕ್ಬಿಡ್ಬೇಡ, ಅವ್ರಿಗೆ ಕೊಡ, ಅವ್ರು ಹಾಕೋತಾರೆ. ನೀವೇ ಹಾಕೊಳ್ಳಿ ಹಾಕೊಳ್ಳಿ ನೀವೇ ಹಾಕೊಂಬಿಡಿ. ಅಯ್ಯೋ ಮಾಂಗಲ್ಯಂ ತಂತು ನಾನೇನ ಮಗೀವನ ಆಯ್ತು ತೆಗೀರಿ ತೆಗೀರಿ ತೆಗೆಸ್ಕೋಬೇಕಲ್ಲ. ಆಯ್ತು ಆಯ್ತು ಕುಡಿ 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 ನೀವು ಒಳಗಡೆ ಹೋಗಿ ಒಳಗಡೆ ಹೋಗಿ ಕೂತ್ಕೊಳ್ಳಿ ಒಳಗೋಗಿ ಬನ್ನಿ ಕೂತ್ಕೊಳ್ಳಿ. 2000 ರೂಪಾಯಿ ಕೊಡಿ. ನಮ್ಮ ಯಜಮಾನ್ರು ಕೊಡ್ತಾರೆ. ಏನು ಇಲ್ಲೂ ಸಾಲನಾ? ಅವ್ರ ಯಜಮಾನ್ರಂತೆ ನಾನ್ ಕೊಡ್ತೀನಿ ಬಾರೋ. ಇಸ್ಕೊಳ್ಳಿ ಕೊಡಿ 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 ಕುರಿ ರೆಡಿ ಕುರಿ ಹುಡುಕ್ತಾ ಇದೆಯಾ? ಸರ್ ವೆಲ್ಕಮ್ ಟು ಮಜಾ ಏರ್ಲೈನ್ಸ್. ಹಂಗೆ ಹೋಗ್ಬಿಡ್ಬೇಡಿ. 4000 ಕೊಟ್ಟೋಗಿ ನೀವು. 4000 ಯಾಕೆ? ನಿಮ್ಮ ಹೆಂಡ್ರದ್ದು ಓ ಕುಡಿ ಕುಡಿ ತೊಮ್ಮನ್ ಬಂದ್ಬಿಡ್ತದ ಕರೆಕ್ಟ್ ಆಗಿ ಕೊಡ್ರಿ ನೀವು. ಅಯ್ಯೋ ರಾಮ ಎಲ್ಲ ಕರೆಕ್ಟ್ ಆಗಿ ಹಿಡ್ಕೊಂಡ್ ಬಂದರ್ ಕಣ ಸರ್. ಏನ್ ಸನ್ಮಾನ ಮಾಡ್ತಿಲ್ಲ ನಾನು, ಕರ್ಕೊಂಡೋಗಿ ವರ್ಲ್ಡ್ ಟೂನಲ್ಲಿ ನಿಮ್ನೆಲ್ಲ ಸಾಯಿಸ್ತಾ ಇದ್ದೀನಿ ನಾನು. ಸಾಯಿಸ್ತಾ ಇದ್ದೀರಾ? ಓಡಿ ಸರ್ ಓಡಿ ಸರ್ ಓಡಿ ಸರ್. ಟೈಮ್ ಆಯ್ತು ಟೈಮ್ ಆಗ್ಬಿಡ್ತು ಟೈಮ್ ಆಯ್ತು. ಯಾವ ಬಾಗ್ಲಿಂದ ಹತ್ಬೇಕು? ಯಾವ್ದಾದ್ರಲ್ಲಿ ಎಲ್ಲಾದ್ರೂ ಹತ್ತೀರಿ ಸರ್. ಮೊಬೈಲ್ ಅಲ್ಲಿ ಒಂಚೂರು ಬ್ಯಾಟ್ರಿ ಲೋ ಇದೆ, ಚಾರ್ಜರ್ ಇದ್ರೆ ಕೊಡಿ ಸರ್, ಹಾಕೊಂಡ್ಬಿಡ್ತೀನಿ. ಫ್ಲೈಟ್ಗೆಲ್ಲ ಯಾರು ಮೊಬೈಲ್ ತತ್ತಾರೇನ್ರಿ? ನೀ ಯಾಕ ನಗ್ತಾ ಇದೆಯಾ? ಇವರು ನಮಸ್ಕಾರ ಮಾಡ್ಬಿಟ್ಟು ತಪ್ಕೊಂಡ್ರಲ್ಲ, ಆಗ ಅವ್ರ ಮೊಬೈಲ್ ದೇಬ್ಬಿಟ್ಟಿದೆ, ಅದೇ ಅವ್ರದ್ದು. ಅದಕ್ಕೆ ಕೈ ಹಾಕಿದ್ರು. ಅದಕ್ಕೆ ಯಾವಾಗ ಯಾವ್ದು ಬರುತ್ತೆ ಅದನ್ನೇ ಮಾಡ್ಬೇಕು. ಇಲ್ಲೇ ಮಾಡೋದಕ್ಕೆ ಹೋದಾಗ ಇದೇ ತರ ಆಗುತ್ತೆ. ಎಂತ ಕಳ್ಳನ್ ಮಗನೇ ನೀನು. ಸರ್ ನಾನ್ ಮುಂದೆನೆ ಕೂತಿದ್ದೀನಿ, ನನ್ಗೇನು ತೊಂದ್ರೆ ಇಲ್ಲ ಅಲ್ಲ? ನೀವು ಬ್ರೇಕ್ ಹಾಕಿದ್ರೆ ಅಲ್ಲ, ಮುಂದೆ ಕೂತಿರೋದ್ ತೊಂದ್ರೆನಾ ಅಥವಾ ಅವನ ಹಿಂದೆ ಕೂತಿರೋದ್ ತೊಂದ್ರೆನಾ? ಎಕ್ಸಾಕ್ಟ್ಲಿ ಅದೇ ದಟ್ ಇಸ್ ಮೈ ಪ್ರಾಬ್ಲಮ್. ಇಲ್ಲ ಏನ್ ತೊಂದ್ರೆ ಇಲ್ಲ, ಅವ್ನ್ ಬೆಳಗ್ಗೆಯಿಂದ ಏನೋ ತಿಂದಿಲ್ಲ. ಬಟ್ ಒಂದಂತೂ ಖುಷಿ ಆಗ್ತಾ ಇದೆ. ಇವ್ನ್ ನೋಡು, ವೈಟ್ ಅಂಡ್ ವೈಟ್ ಹಾಕೊಂಡು ಹಾರ ಹಾಕೊಂಡು ಓಡಾಡ್ತಾರ, ಹೆಣತರ ಕಾಣಿಸ್ತಾ ಇಲ್ಲ. ಎಲ್ಲ ಓಕೆ. ಡಬ್ಬ ನನ್ನ ಮಕ್ಕಳ ಸೌದೆ ಯಾಕೆ ಹೇಳಿ? ಸೌದೆಗೆ ಬೆಂಕಿ ಹಚ್ಚಿದ್ರೆ ಏನ್ ಬರುತ್ತೆ? ಹೋಗೇ ಬರುತ್ತೆ. ಆ ಹೊಗೆ ಎಲ್ಲಿ ಹೋಯ್ತದೆ? ಯಶವಂತಪುರ್ಗೆ ಹೋಗುತ್ತೆ, ಇಲ್ಲ ಕತ್ರಗುಪ್ಪೆಗೆ ಹೋಗುತ್ತೆ. ನಿನ್ ಮಕ ಎಲ್ಲಿಗೆ ಹೋಗುತ್ತೆ? ಆಕಾಶಕ್ಕೆ ಹೋಗುತ್ತೆ. ಕರೆಕ್ಟ್, ನೀವ್ ಹೇಳ್ತಿರೋದು ಕರೆಕ್ಟ್. ಈಗ ವಿಮಾನದೊಳಗಡೆ ಸೌದೆ ಇಟ್ಬಿಟ್ಟು ಬೆಂಕಿ ಹಚ್ಬಿಟ್ರೆ ಹೊಗೆ ತುಂಬ್ಕೊಂಡ್ಬಿಟ್ಟು ವಿಮಾನ ತುಂಬಾ ಹೊಗೆ ಆಗ್ಬಿಟ್ಟು ಆ ಹೊಗೆ ಜೊತೆಗೆ ವಿಮಾನ ಮೇಲೆ ಹೋಗ್ಬಿಡ್ತದೆ. ಈಗ ನಮ್ಮ ಆಟೋ ಪೈಲಟ್ ಮುತ್ತು ಅವರು ವಿಮಾನ ಏರಬೇಕಾಗಿ ವಿನಂತಿ. ಜುಜೆ ಜುಜೆ ಉಡಿ. ಒಂದು ಸ್ಲೋ ಮಾಡು. ಮಾವನ್ ಮರ ಬಂತು ಮಾವಿನಕಾಯಿ ಕಿತ್ಕೊಳ್ಳಿ. ಏನ್ರಿ ಇದು ಫಸ್ಟ್ ಕಸ್ಟಮರ್ ನಾನು, ನನಗೆ ಸ್ಟ್ಯಾಂಡಿಂಗ್ ಕೊಟ್ಬಿಟ್ಟು ಇವಾಗ ಮಾವಿನಕಾಯಿ ಕಿತ್ಕೊಳಕ್ ಹೇಳ್ತಾ ಇದ್ದೀರಾ? ಏನ ನೀನೆ? ನಾವು ಕೀಳಕ್ಕಾಗತ್ತ ಮಾವಿನಕಾಯಿನ? ನಾವ್ ಯಾರೇ? ಪೈಲಟ್ಗಳೇ. ಹೋಗ ತುಕಾಲಿ ಮಾವಿನಕಾಯಿ ಕಿತ್ಕೊಂಬವಾಗ ಇದೆ. ನಾವನ ನೀನ್ ಫ್ಲೈಟ್ ಇದೆ, ಆಚೆ ಹೊಡೆ ಬರ. ಅಯ್ಯಪ್ಪ, ಆ ಕಡೆ ಕಿಟ್ಕಿಲ್ ಮಾವಿನಕಾಯಿ ಕಿತ್ಕೊಂಡ್ ಬಂದೆ ಸರ್. ವೆರಿ ಗುಡ್. ತುರಿ ಇನ್ನೇನ ಚಿತ್ರಾನ್ನ ಮಾಡಕ್ ತುರಿ ಬಡ್ದ ಅದನ್ನ ಹೋಗ್ ತುರಿ. ಇನ್ನೇನ್ ಮಾಡ್ತೀಯ? ಸರ್ ಇಲ್ಲೇ ಕೂತ್ಕೊಂಡ್ ತುರಿ. ಕೂತ್ಕೋ
ಲೇ ಕುರಿ ಹಾ? ಫ್ಲೈಟ್ ಏನ್ ರಿವರ್ಸಲ್ ಹೋಯ್ತಾ ಇದೆ. ಸ್ಟೇರಿಂಗ್ ಬಿಟ್ಬಿಟ್ಟು ಬಂದಿದ್ಯಲ್ಲ ಅವ್ನು ಯಾವನ ಎಲ್ಲೆಲ್ಲೋ ಬಂದ್ಬಿಟ್ಟಿದೀವಲ್ಲ, ರೂಟೇ ಚೇಂಜ್ ಆಗ್ಬಿಟ್ಟಿದೆ ಇದು. ಒಂದ್ ನಿಮಿಷ ಇರು. ತಡಿಯೋ, ಒಂದ್ ನಿಮಿಷ ಇದೆ. ಇವ್ರೇ ಡೆಲ್ಲಿಗೆ ಯಾವ ಕಡೆ ಹೋಗ್ಬೇಕು? ಮುಂದೆ ಬಂದ್ಬಿಟ್ಟಿದ್ದೀರಾ, ವಾಪಸ್ ಹೋಗಿ. ವಾಪಸ್ ಅಂತ ಈ ಕಡೆ ತಿರ್ಕೋ. ಮಕ ಮುಚ್ಚ. ಫ್ಲೈಟ್ ತಿರುಗಿಸಂದ್ರೆ ನೀವು ತಿರ್ಕೊಂಡಿದ್ದೀರಲ್ರ ದಡ್ ನನ್ ಮಕ್ಕಳ್ರ. ಲೈಟ್ ತಿರ್ಗಿಸೋಂದಿದ್ದು ನಿನ್ ತಿರ್ಕೋ ಅನ್ನ ಒಬ್ಬ ಹೇಳ್ಬಾರ್ದ ನೀನೆ. ಈಗ ಪ್ರಯಾಣಿಕರೇ ಗಮನಿಸಿ, ನಾವೀಗ ಸಮುದ್ರ ಮಟ್ಟದಿಂದ 30,000 ಅಡಿ ಮೇಲಿದ್ದೀವಿ. ನೀವ್ ಇವಾಗ 30,000 ಅಡಿ ಮೇಲಿದ್ದೀರಾ. ಹೌದು. ಮತ್ ನಾನ್ ಮಾತಾಡೋದು ನಿಂಗೆ ಹೆಂಗೋ ಕೇಳಿಸ್ತಾ ಇದೆ? ಅದು ಏನಂದ ಕೊಬ್ರ ಕೇಳಿಸ್ತಾ ಇಲ್ಲ, ಜ್ವರ ಮಾತಾಡು. ಕೇಳಿಸ್ತಾ ಇಲ್ವಾ? ಏನ್ ಹೇಳಿದ್ರು ಕೇಳಿಸ್ತಾ ಇಲ್ವಾ? ಏನು ಕೇಳಿಸ್ತಿಲ್ಲ. ಹೌದಾ? ಇಲ್ಲೆಲ್ಲ 5 ರೂಪಾಯಿ ಬೀಳಿಸ್ಕೊಂಡ್ಬಿಟ್ಟೆ. ಎತ್ತೆ 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 ಇದು ಎತ್ತೆ. ಎಲ್ಲಿ ಕೊಬ್ರ? ಎಲ್ಲ 5 ರೂಪಾಯಿ. ಗೊಬ್ಬರ ಅವ್ರ ಕೆಳಗೆ 30,000 ಅಡಿ ಮೇಲೆ ಹೋಗ್ತಾರ ಫ್ಲೈಟ್ ಬಿಟ್ಬಿಟ್ಟು ಇಲ್ಲಿಗೆ ಬಂದು 5 ರೂಪಾಯಿ ಹುಡುಕ್ತಾ ಇದ್ದೀರಾ? ಬರಲಿ, ನಿನಗೆ ಎಷ್ಟು ಸಲ ಹೇಳಿದಾನೆ ಫ್ಲೈಟ್ ಕೀ ಚೈನ್ ಕಳೆದೋಗ್ಬಿಟ್ಟಿದೆ, ಬಿದ್ದೋಗ್ಬಿಟ್ಟಿದೆ ಅಂತ. ಅದು ಇಲ್ಲಿ ಬಿದ್ದಿಲ್ಲ ಕಣದೆ, ಹಿಮಾಚಲಲ್ಲಿ ಬಿದ್ದೋಗಿದ್ದು. ಬಾ ಬಾ. ಹೌದು ಹೌದು ಹೌದು. ಬಾ ಬಾ ಬಾ. ಎಂತ ಕೆಲಸ ಮಾಡ್ಬಿಟ್ಟು ಪುಟ್ಕೋಸಿ 5 ರೂಪಾಯಿ 30,000 ಅಡಿ ಇಳಿದು ಬಂದ್ಬಿಟ್ಟು. ಚೈನಾ ಚೈನಾ ಬಂತ. ಪ್ರಯಾಣಿಕರಲ್ಲಿ ವಿನಂತಿ, ಎಲ್ರು ಗಮನಿಸಿ, ನಾವೀಗ ಚೈನಾ ಮೇಲಿದ್ದೀವಿ. ಈಗ ಚೈನಾ ವಾಲ್ ಕಾಣುತ್ತೆ, ಎಡಗಡೆ ಎಲ್ಲ ಕಿಟಕಿಯಿಂದ ತಲೆ ಹಾಕೊಂಡಲ್ಲಿ ನೋಡಿ. ನೋಡ್ತಾ ಇರಿ ಹಂಗೆ. ಬೇಗ ಹಂಗೆ ನೋಡ್ತಾ ಇರಿ. ಪಾಸ್ ಆಗ್ಬಿಡುತ್ತೆ, ಬೇಗ ತೋರಿಸ್ಬಿಡಿ. ಇದೇ ಅಲ್ವೇ ನಾವು ಚೈನಾ ಗೋಡೆ. ಅದೇ ಅದೇ ನೋಡ್ಕೊಳ್ಳಿ ಚೈನಾ ಗೋಡೆ, ನೋಡ್ಕೊಳ್ಳಿ ಚೈನಾ ಗೋಡೆ. ಏನ್ ಸರ್ ಇದು ಅನ್ಯಾಯ? ಯಾವ್ದೋ ಪೋಸ್ಟ್ ತೋರಿಸ್ಬಿಟ್ಟು ಚೈನಾ ಗೋಡೆ ಅಂತವ್ರೆ. ತುಂಬ ನಿಂತ್ಕೊಂಡು ನಿನ್ಗೆ ಚೈನಾ ಗೋಡೆ ನಂಬಿಕೆ ಬರ್ತಾ ಇಲ್ವಾ? ಇಲ್ಲ ಸರ್. ಮಿಸ್ಟರ್ ಮುತ್ತು, ಅಣ್ಣಂಗೆ ಚೈನಾ ಗೋಡೆ ಅಂತ ನಂಬಿಕೆ ಬರ್ತಾ ಇಲ್ವಂತೆ. ಒಂಚೂರ ನಂಬಿಕೆ ಬರ್ಸಪ್ಪ. ಓಕೆ, ನೀವು ಒಂದ್ ಸ್ವಲ್ಪ ಹೊತ್ತು ಡ್ರೈವ್ ಮಾಡ್ತಾ ಇರಿ. ಅಯ್ಯೋ, ಬರ್ತಾ ಕಲ್ತ್ಕೊಂಡ್ಬಿಡ್ತೀವಿ. ನಾವು ಚೈನಲ್ಲಿ ಇಲ್ವಾ? ಇಲ್ಲ. ಇಲ್ವಾ? ಸ್ವಲ್ಪ ಬಗ್ಗ ಅಲ್ಲಿ ಬರೋ. ಬರ ಬರ ಸೈಡ್. ಯಾಕೆ ಡಿಸ್ಟರ್ಬ್ ಮಾಡ್ತೀವಿ ಅವ್ರಿಗೆ? ಬಾ 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 ಸ್ಟ್ರೈಟ್ ಆಗಿ ಓಡಿಸಿ. ನೀನ್ ಅಲ್ಲೇ ಇರೋ. ಅಮ್ಮ ಅಂದ್ರೆ ಏನರ್ಥ? ಇದು ಚೈನಾ ಗೋಡೆನೆ ಅಂತ ಅರ್ಥ. ಸರ್, ಈ ಚೈನಾ ಗೋಡೆ ನೋಡಕ್ಕೆ 2 ಕಣ್ಣು ಸಾಲದು ಸರ್. ನಂಬಿಕೆ ಬಂತ ಸರ್? ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಚೈನಾ ಗೋಡೆ ಅಂತ? ಏನ್ ಡೌಟ್? ನಿಮ್ಗೆ ಏನಾದ್ರು ಡೌಟ್ ಇದೆಯಾ? ಏನ್ ಮೇಡಮ್, ಡ್ರೈವರ್ ಮೇಡಮ್? ಇರಿ ಸರ್, ನಾನು ಓಡಿಸ್ತಾ ಕುರಿ ಇದ್ದೀನಿ. ಬಿದ್ದೋಯ್ತಾ ಫ್ಲೈಟ್ ಒಳಗೋಗು. ನೋಡಿ ನೋಡಿ ನೋಡಿ. ಅಯ್ಯೋ ಸಾಕತ್ತ. ಥ್ಯಾಂಕ್ ಯು ಕೋಬ್ರಾ. ನೋಡಿ, ಪ್ರಯಾಣಿಕರಲ್ಲಿ ವಾಂತಿ. ವಿನಂತಿ ವಿನಂತಿ. ಇನ್ನು 5 ನಿಮಿಷ ಟೈಮ್ ಇದೆ. ಟೀ, ಕಾಫಿ, ಬೋಂಡಾ, ಟಾಯ್ಲೆಟ್ ಗಿಲೆಟ್ ಕೊಟ್ಟು ಬಂದ್ಬಿಡಿ. ಫ್ಲೈಟ್ ಒಳಗೆ ಟಾಯ್ಲೆಟ್ ಇರುತ್ತೆ ತಾನೆ? ಇದೆ. ಮತ್ತೆ ಅಲ್ಲೇ ಹೋಗ ಕೇಳು. ಇದೆ, ಆದ್ರೆ ಕಟ್ಕೊಂಡ್ಬಿಟ್ಟಿದೆ. ಅಷ್ಟ್ ಕಾಸಿಸ್ಕೊತೀರಾ? ಫ್ಲೈಟ್ ಅಲ್ಲಿರೋ ಟಾಯ್ಲೆಟ್ ಕ್ಲೀನ್ ಮಾಡ್ಸಕ್ ಆಗಲ್ವಾ? ಏನು ಮಾತಾಡ್ತೀಯ? ಟಾಯ್ಲೆಟ್ ನಾವು ಹೋಗ್ತೀವ, ನೀನು ಹೋಗ್ತೀಯ? ಬಂದವ್ರು ತಾನೇ ಹೋಗೋದು. ಹೋಗೋ, ಕ್ಲೀನ್ ಮಾಡ್ಕೊಂಡು ಕಡ್ಡಿ ಹಿಂಗ್ ಕ್ಲೀನ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಬರೋ. ಬೇಡ ಸರ್, ನಾನ್ ಫ್ಲೈಟ್ ಅಲ್ಲಿ ಟಾಯ್ಲೆಟ್ ಹೋಗಲ್ಲ. ಓಕೆ, ಎಲ್ಲ ರಿಲ್ಯಾಕ್ಸ್ ಆಗಿ ಮಂಗಳಾಗಾರದಲ್ಲಿ ಈಗ ನಿಲ್ಸಿದೀವಿ. ತೊಡ್ಲೆ ಬೀಜ ತೊಡ್ಲೆ ಬೀಜ ತೊಡ್ಲೆ ಬೀಜ. ಇಪ್ಸಿ 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 ಇಪ್ಸಿ. ಏನ್ ಇಪ್ಸಿ 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 ಚಿಪ್ಸು? ಅದೇ ಇಪ್ಸಿ 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 ಇಪ್ಸಿ. ತೊಡ್ಲೆ ಬೀಜ ತೊಡ್ಲೆ ಬೀಜ. ಏ ದೋಟಿ ದೋಟಿ ದೋಟಿ. ರಮ್, ತಿಸ್ಕಿ, ಬ್ರಾಂಡಿ, ತೋಡ್ಕ 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 ತೋಡ್ಕ. ಕೊಡಿ ಸರ್, ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಕೊಡಿ ಸರ್. ವಿಸ್ಕಿ ಸರಿ, ಅದೇನ್ರಿ ತಿಸ್ಕಿ? ಕಡಲೆ ಬೀಜ ಕೊಡಿ ಸರ್. ವಿಸ್ಕಿ ಕೊಡಿ ಸರ್.
ಏನಂತ ತಗೊಂಡಿದ್ದೆ? ವಿಸ್ಕಿ ಕಡಲೆ ಬೀಜ. ತೊಡ್ಲೆ ಬೀಜ 4,500 ರೂಪಾಯಿ. ತಿಸ್ಕಿ ಬಂದ್ಬಿಟ್ಟು 5,500 ಟ್ಯಾಕ್ಸ್ ಮಾರ್ಕೆಟಿಂಗ್ ಸರ್ವಿಸ್ ಎಲ್ಲ ಸೇರಿ 10,000 ರೂಪಾಯಿ ಕೂಡ. ಬಾರ್ಗ್ ಹೋದ್ರೆ 400 ರೂಪಾಯಿಗೆ ಹೋಗೋ ಮಿಗ್ಗ ಮ್ಯಾಟ್ರಿಗೆ 10,000 ರೂಪಾಯಿ ಕೇಳ್ತಿದ್ಯಲ್ರಿ? ಏಯ್ 10,000 ರೂಪಾಯಿ ಬೇಕಷ್ಟೇ. ಎತ್ತುರಿ ಕೇಳ. ಏನಪ್ಪ ನಿನಗೀಗೇನ್ ರೇಟ್ ಜಾಸ್ತಿ ಅನಿಸ್ತಾ ಇದೆಯಾ? ಹೌದ್ರಿ. ಅದಕ್ಕೆ ಯಾಕೆ ಹೇಳ್ಕೋಬೇಕು ತಾನೆ ನನ್ನ ಹತ್ರ. ಮತ್ತು ಇವ್ನ್ಗ ಸೈಡ್ ಕರ್ಕೊಂಡು ಹೋಗಿ ರೇಟ್ ಬೇಡ ಸರ್, ತೆಗಿ 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 ಎತ್ತಿ 10,000 ಎತ್ತಿ. ತೆಗೆದು ಮಕ್ಕಂತ ನೋಡ್ಬಿಡ್ತೀನಿ. ಹಂಗೆ ತೆಗೆದುಟ್ಟು ಹಾ 2, 4, 6, 8, 10 ಇನ್ 2 ನೋಟ್ ಎಕ್ಸ್ಟ್ರಾ ಕೊಡು. ಸುಮ್ನೆ ಟಿಪ್ಸ್ ನನಗೆ. ಈಗ ವಿಮಾನದ ಬಾಗಿಲನ್ನು ತೆಗೆಯಲಾಗುವುದು. ನೀವೆಲ್ಲ ಬಂದು ಒಂಚೂರು ವಾಯು ವಿಹಾರ ಮಾಡಬಹುದು. ಮಂಗಳ ಗ್ರಹದಲ್ಲಿ ನೋಡಿ, ಇದೇ ಮಂಗಳ ಗ್ರಹ. ಆಮೇಲೆ ನೋಡ್ಲಿಲ್ಲ ಅನ್ಬೇಡಿ. ಕಾಫಿ 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 ಕಾಫಿ. ಬೋಂಡ 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 ಏನೋ ಬೋಂಡ ಬೋಂಡ ಹೇಗಿದ್ಯಾ? ಆರಾಮಾಗಿದೆ, ನೀವ್ ಹೆಂಗಿದ್ದೀರಾ? ಚೆನ್ನಾಗಿದೆ. ನಾನು ಸೂಪರ್ ಆಗಿದೆ ನೋಡಿ. ರೇ ಮಂಗಳ ಗ್ರಹದಲ್ರಿ ಇವ್ನ್ ಯಾರ್ರಿ ಟೀ ಬೋಂಡ ಮಾಡ್ತಾವನಲ್ರಿ? ಹೇಳಿ. ಇವನ ಲಾಸ್ಟ್ ಟೈಮು ನಿಂತರ್ನೆ ಸಿಕ್ಕಾಬಿಟ್ಟೆ ಕಿರಿಕ್ ಮಾಡ್ತಿದ್ದ, ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು. ನೀನು ಏನಾದ್ರೂ ಈ ಸತಿ ಕಿರಿಕ್ ಮಾಡಿದ್ರೆ ಇದೇ ತರ ನಾನು ಇಲ್ಲೇ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಅಲ್ಲ ಸರ್, ಮಂಗಳ ಗ್ರಹದಲ್ಲಿ ಟೀ ಮಾರಕ್ಕೆ ಹೆಂಗ್ ಸರ್ ಆಗುತ್ತೆ? ಇಲ್ಲಪ್ಪ, ಈ ಕಡೆ ಬಾಯಿಲ್ ಒಂಚೂರು. ಹಾ. ಯಾವತ್ತಾದ್ರೂ ನೀನು ಮಂಗಳ ಗ್ರಹಕ್ಕೆ ಬಂದಿದ್ಯಾ? ಇಲ್ಲ. ಮತ್ತೆ ಅಲ್ಲಿ ವಡೆ ಬೋಂಡ ಮಾಡಲ್ಲ ಅಂತ ಹೆಂಗ್ ಗೊತ್ತು ನಿನ್ಗೆ? ಮತ್ತೆ ಇಲ್ಲಿ ಮಾಡ್ತಾ ಇಲ್ವಾ? ಇಲ್ಲಿ ಮಾಡ್ತಾವನೆ ಅಂದ್ರೆ ಮಂಗಳ ಗ್ರಹದಲ್ಲಿ ಟೀ ಬೋಂಡ ಮಾಡ್ತಾರೆ. ಸರ್ ಏನ್ ಮಾಡ್ಲಿ ಸರ್? ಅಲ್ಲೇ ಪಕ್ಕದ ಕ್ಲಾಸ್ಗೆ ಹೋಗು, ಅಲ್ಲಿ ದೊನ್ನೆ ಬಿರಿಯಾನಿ ಸಿಗುತ್ತೆ, ತಿನ್ಕೊಂಡ್ ಬಂದ್ಬಿಡು. ಮಂಗಳ ಗ್ರಹದಲ್ಲಿ ದೊನ್ನೆ ಬಿರಿಯಾನಿನ? ಟೀನೇ ಸಿಗುತ್ತೆ, ಬಿರಿಯಾನಿ ಸಿಗಲ್ವಾ? ಹೋಗು. ಎಲ್ರಿಗೂ ಟೀ ಕೊಡು, ನಂಗೊಂದು ವಡೆ ಕೊಡ. ಒಂದೊಡೆನಾ? ಹೋಗಯ್ಯೋ, ಹಳೆ ಬಾಕಿನ ಇನ್ನ ಕೊಟ್ಟಿಲ್ಲ, ಒಡೆ ಅಂತ ಒಡೆ ಹೋಗಡೆ. ಹಳೆ ಬಾಕಿ ಕೊಟ್ಟಿಲ್ವೇನಪ್ಪ? ಇಲ್ಲ. ಹೇಳ್ಬೇಕು ತಾನೆ. 1,000 ರೂಪಾಯಿ ಕೊಡೋ, ಇಲ್ಲ 1,000. ಅಲ್ಲ ನಾನು ಯಾಕ್ರಿ 1,000 ಕೊಡ್ಬೇಕು? ಹಾ ನಡ್ರಪ್ಪ ನಡ್ರಪ್ಪ, ಟೈಮ್ ಆಗ್ಬಿಡ್ತದೆ. ತಕ್ಕೊಡು. ಅಲ್ಲ ತಗೊಳ್ಳಿ. ಹಾ ಇದು ಚೋಟು, ಹಾ. ನೀನು ಹೋಗಪ್ಪ. ನೀನು ನೆಕ್ಸ್ಟ್ ಸರಿ, ಆಯ್ತು. ಬಂದಾಗ ಮೀಟ್ ಮಾಡೋಣ. ಹಾ ಬಾಯ್. ಟೀ 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 ಅರೆ ಅರೆ. ಓರಿ ಅತ್ತೆ ಯಪ್ಪ, ಹಾ ನೀನು ಹೊರಡು. ನೀನು ಲೇಟ್ ಆಗ್ಬಿಡ್ತದೆ. ಅವನಿಗೆ ಸಾಯಂಕಾಲ ಆದ್ರೆ ಕಣ್ಬೇಣೆ ಕಾಣಲ್ಲ ಅವನಿಗೆ. ಗಾಡಿ ಹತ್ತ ಗಾಡಿ ಹತ್ತ. ಏಯ್ ಏಯ್ ತುರಿ, ನಾನೇ ಸ್ವಲ್ಪ ರಿವರ್ಸ್ ತಗೋತೀನಿ. ಹಾ. ಟಚ್ ಆಗತ್ತ ನೋಡ್ಕೋ. ಓಕೆ ಓಕೆ ಬರ್ಲಾ 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 ಬಾ 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 ಬರ್ಲಾ ಬಾ. ಹಾ ಟಚ್ ಆಯ್ತು. ಏಯ್ ನಾನು ರಿವರ್ಸ್ ತೆಗಿತೀನಿ, ನೋಡ್ಕ ಟಚ್ ಆದ್ರೆ ಅಂತ ಹೇಳ್ದೆ ತಾನೆ ನಾನು. ಹಾ ನೋಡ್ಕೊಂಡ್ನಲ್ಲ, ಟಚ್ ಆಯ್ತು. ಮುಂಚೆನೇ ಹೇಳ್ಬೇಕು ತಾನೆ. ನೀನ್ ಹೇಳ್ಬೇಕು ತಾನೆ, ಟಚ್ ಆಗಕ್ಕಿಂತ ಮುಂಚೆ ಹೇಳು ಅಂತ. ಆಯ್ತು ಹಾಳಾಗ್ ಹೋಗ್ಲಿ. ಹಾ. ಗಾಡಿಗೆ ಏನಾಯ್ತು ನೋಡೆ? ಓ ಏನಿಲ್ಲ, ಒಂದ್ ರೆಕ್ಕೆ ಮುರಿದೋಗೈತೆ. ಚಿಕ್ಕದ ದೊಡ್ಡದ? ದೊಡ್ಡದು ದೊಡ್ಡದು ದೊಡ್ಡದ? ಅಯ್ಯೋ ಟಿಂಕರಿಂಗ್ ಬೇರೆ ಮಾಡಿಸ್ಬೇಕು. ಎಲ್ಲರ ಹತ್ರ ಒಂದ್ ಸ್ವಲ್ಪ ಕಲೆಕ್ಷನ್ ಮಾಡಿ. 10,000 ಕೊಡು. ಅಲ್ಲ ಸರ್, ನಿಮ್ ಫ್ಲೈಟ್ ಲೆಕ್ಕ ಮುರಿದೋದ್ರೆ ನಾನು ಯಾಕೆ ಸರ್ 10,000 ಕೊಡ್ಬೇಕು? ಗಾಡಿ ತೆಗಿಬಾರ್ದು, ತಗೊಂಡು ಮಕ್ಕದಲ್ಲಿ ಬರ್ತೀನಿ. ದುಡ್ಡು ಕೊಡೋಣ. ರೆಕ್ಕೆ ಮುರಿದೋಗೈತೆ. ಇಲ್ಲಿ ಸೀರಿಯಸ್ ಮ್ಯಾಟ್ರು. 2, 4, 6, 8, 10. ಹಿಡ್ಕೊಂಡ ಹಾ ರೆಕ್ಕೆ ಸುರೈತಾ? ಸರಿ ಆಯ್ತು. ರೆಕ್ಕೆನೆ ಸರಿ ಆಯ್ತು. ಚಾಟೆ ರೈ ರೈ. ಬರೀ ಇಷ್ಟೊತ್ತು ಮಂಗಳ ಗ್ರಹದಲ್ಲಿ ಓಡಾಡ್ಕೊಂಡಿದ್ದೆ ತಾನೆ? ಹೌದು. ಆಚೆ ಕಡೆ ಬಿಡ್ಬೇಕು ತಾನೆ, ಫ್ಲೈಟ್ ಒಳಗೆ ಬಿಡ್ತಾ ಇದೆಯಲ್ಲ. ಬಿಟ್ಟಿದ್ದಲ್ಲಪ್ಪ, ಹಾ? ಏನೋ ಪ್ರಾಬ್ಲಮ್ ಆಗೈತಿರು, ನೋಡ್ತೀವಿ. ಏ ತುರಿ, ಬಂತು. ಅಲ್ಲಿ ತೆಲಗಡೆ ನೋಡು, ಟೈರ್ ಪಂಚರ್ ಆಗಿಬಿಡುತ್ತೆ. ಪಂಚರ್ ಆಗೈತೆ ನೋಡು. ಅಯ್ಯಯ್ಯೋ, ಟೈರ್ ಪಂಚರ್ ಆಗ್ಬಿಟ್ಟದ ಕಣ. ಏನ್ ಮಾಡೋದೀಗ? ಹೋಗ ವರ್ಷಾಪ್ ಸ್ಟೆಪ್ನಿ ತತ್ತೀನಿ. ಹಾ ಕುರಿ, ನೀನ್ ಇವಾಗ ಇರೋದು ಮಂಗಳ ಗ್ರಹದಲ್ಲಿ ತಾನೆ? ಹೌದು. ಮತ್ತೆ ಟೈರ್ನ ರೂಮಿಂದ ತಗೊಂಬಂದೆ. ಅದು ಅದು ಏನಂದ ಕೇಳಿಸ್ತಿಲ್ಲ ನನಗೆ. ಕೇಳಿಸ್ತಾ ಇಲ್ಲ. ಕೇಳಿಸ್ತಲ್ವಾ ಕುರಿ? ಏನ್ ಹೇಳಿದ್ರು ಕೇಳಿಸ್ತಲ್ವಾ? ಏನು ಕೇಳಿಸ್ತಿಲ್ಲ. ಶೋರ್ ಸರ್ ಗ್ಯಾರಂಟಿ. ನಿನ್ ಮಕ ಮುಚ್ಚ, ನಿನ್ ಬೈಕ್ ಮಣ್ಣಾಕ. ಕೇಳಿಸ್ತಿಲ್ಲ. ನಿಂಗ್ ಆಪತ್ ಬಂದ್ ಚಾಪೆ ಸುತ್ಕೊಂಡೋಗ. ನನಗೇನು ಕೇಳಿಸ್ತಿಲ್ಲ. ಕೇಳಿಸ್ತಲ್ವಾ? ಇಲ್ಲ ಗ್ಯಾರಂಟಿ ಕೇಳಿಸ್ತಲ್ವಾ? ಕೇಳಿಸ್ತಾ ಇಲ್ಲ ಕಡೆಯ. ನೀನ್ ಎಕ್ಕುಟ್ಟೋಗ.
ನಿನ್ ಬಾಯ್ಗ್ ಬಣ್ಣಾಕ ಕೇಳಿಸ್ತಿಲ್ಲ ಕಡೆ ತೆಗೆಲಿ ಅವ್ನು ಮಾತು ಕೇಳ್ಕೊಂಡು ಏಯ್ ಬರ ಇಲ್ಲಿ ನಿನಗೆಲ್ಲ ಕೇಳಿಸ್ತಲ್ವಾ? ಎಲ್ಲ ಕೇಳಿಸ್ತು ಸರ್ ನಂಗೂ ಕೇಳಿಸ್ತು. ನಮಗೂ ಕೇಳಿಸ್ತು. ನಮಗೂ ಕೇಳಿಸ್ತು. ಇಲ್ಲಿ ನೋಡ ಬ್ಲಡ್ ಬರ್ತಾ ಇದೆ ನಿನ್ನ ತಿವಿಲಿ. ನೆಟ್ ಬರೋ ತನಕ ಬ್ಲೂಟೂತ್ ಅಲ್ಲಿ ಬೈದಿದ್ಯಲ್ಲ ಕೇಳಿಸಲ್ವಾ ಕುರಿ? ಕೇಳಿಸ್ತಪ್ಪ ರೈಟ್ ರೈಟ್ ಅಯ್ಯೋ ಹಿಂಗೆ ಹೊಟ್ಟಾರು ಹಾ 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 ಬಂತು 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 ಏನೋ ಕಾಣಿಸ್ತಾ ಇದೆ ಕಣ. ಮತ್ತು ಈಗ ಯಾವ ಕಡೆ ಹೋಯ್ತಿಯಪ್ಪ? ನೀನ್ ಯಾವ ಫೋಟೋ ತೋರಿಸ್ತಿ ಆ ಕಡೆಗೆ? ವೆರಿ ಗುಡ್ ಸೂಪರ್ ಫಾಸ್ಟ್ ಡ್ರೈವರ್ ನೀನು. ನೋಡು ಈ ಕಡೆಗೆ ಹೋಗು. ಓಕೆ. ನೋಡಿ ಪ್ಯಾರಿಸ್ 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 ಓಕೆ ನೋಡಿ ಸರ್ ಮೆಜೆಸ್ಟಿಕ್. ಇವ್ರೇನ್ ಸರ್ ಇದು ಮೆಜೆಸ್ಟಿಕ್ ಪೋಸ್ಟ್ ತೋರಿಸ್ತಾವ್ರೆ. ಅಯ್ಯೋ ಮೆಜೆಸ್ಟಿಕ್ ಬಂದ್ಬಿಡ್ತಾ ಏನ್ ಫಾಸ್ಟ್ ಯಾ ನೀನು ಪೈಲಟ್. ಈ ತರ ಮಂಗಳ ಗ್ರಹದಲ್ಲಿ ಇತ್ತು ಎಷ್ಟು ಫಾಸ್ಟ್ ಆಗಿ ಹೋಗ್ಬಿಟ್ಟಾನೆ. ತುರಿ ಕಲೆಕ್ಷನ್ ಎಷ್ಟಾಯ್ತು ನೋಡಿ. ಜೋಬ್ ತುಂಬಷ್ಟು ಆಗಿದೆಪ್ಪ ಬ್ಯಾಗ್ ಇನ್ನು ತುಂಬಿಲ್ಲ. ತುಂಬಿಸೋಣ ಇದು ನೋಡಿ. ಇದು ಪ್ರಯಾಣಿಕರಲ್ಲಿ ಒಂಟಿ ವಿಮಾನದಲ್ಲಿ ಕೆಳಗಡೆ ಇಂಜಿನ್ ಇದಿಲ್ಲ, ಕಾಲು ಎತ್ಕೊಂಡ್ಬಿಟ್ಟಿದೆ. ಅದು ಲ್ಯಾಂಡಿಂಗ್ ಮಾಡ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲ್ಯಾಂಡಿಂಗ್ ಮಾಡಲಿಲ್ಲ ಅಂತಂದ್ರೆ ಎಲ್ಲರೂ ತೊಗೆ. ಓ ಮೈ ಗಾಡ್. ಪ್ರಯಾಣಿಕರೇ ಗಮನಿಸಿ, ನಮ್ಮ ವಿಮಾನದ ಇಂಜಿನ್ ಕಾಲೆತ್ಕೊಂಡಿರುವುದರಿಂದ ನಾವೆಲ್ಲ ಅಪಾಯದ ಅಂಚಿನಲ್ಲಿದ್ದೀವಿ. ಈಗ್ಲೂ ಆಗ್ಲೂ ಅನ್ನೋ ತರ ಆಗಿದೆ ನಮ್ ಲೈಫು. ನಿಮ್ ಜೀವ ಉಳಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ದೊಡ್ಡ ಅಸ್ತ್ರ ಇದೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ನಿಮ್ಗೆಲ್ಲ ಬದುಕೋ ಆಸೆ ಇದ್ರೆ 1,000 ಸಲ ದೇವ್ರೇ ಕಾಪಾಡಪ್ಪ ದೇವ್ರೇ ಕಾಪಾಡಪ್ಪ ದೇವ್ರೇ ಕಾಪಾಡಪ್ಪ ಅಂತ ಬರೀರಿ. ನಿಮ್ಮ ಭಕ್ತಿ ಸ್ಟ್ರಾಂಗ್ ಆಗಿದ್ರೆ ನೀವು ಬದುಕೋಬಹುದು. ಕೊಡಿ ಎಲ್ಲ 5,000 ಸಾವಿರ ಕೊಡಿ. ಪೇಪರ್ ಕೊಟ್ಟಿದ್ಕೆ ಹಂಗೆ ಇಸ್ಕೋ ಕೊಡಿ ಫಸ್ಟ್ ನೀನು ಕೊಡಿ. ಅವಾಗ ಏನ್ ಕೊಡ್ತೀಯ ನಾನೇ ತಗೋತೀನಿ ಬೇಕಾದಾಗ. ಕೊಡ್ತೀರ ನೀವು. ಮತ್ತು ಜೇಬು ತುಂಬ್ತು ಬ್ಯಾಗು ತುಂಬ್ತು ಕಣಪ್ಪ. ಆಗಲ್ಲ ಇಂಜಿನ್ ತಾನೇ ಸರಿ ಬಿಡ್ತಲ್ಲ. ಹೌದಾ? ಈಗ ನಾನು ಲ್ಯಾಂಡಿಂಗ್ ಮಾಡ್ತೀನಿ. ನಾನೇ ಮಾಡು ಎಲ್ಲ ಏನ್ ಮಾಡ್ದು? ಥೈಲ್ಯಾಂಡ್ ಅಲ್ಲ. ಥೈಲ್ಯಾಂಡ? ಅಲ್ಲ ಥೈಲ್ಯಾಂಡ್. ಥಾಯ್ಲ್ಯಾಂಡು. ಪ್ರಯಾಣಿಕರೇ ವಿಶೇಷ ಸೂಚನೆ, ಟ್ಯಾಕ್ಸಿ ಮಾಡ್ಕೊಂಡು ನೀವು ನಿಮ್ ಮನೆಗೆ ಹೋಗ್ಬೋದು. ಬನ್ನಿ ವರ್ಲ್ಡ್ ಟೂರ್ ಬನ್ನಿ. ನೆಕ್ಸ್ಟ್ ಟ್ರಿಪ್ ಬೇರೆ ಹೋಗ್ಬೇಕು. ಬನ್ನಿ ನೀವು ಹೋಗಿ. ಚೆನ್ನಾಯ್ತಾ ಟ್ರಿಪ್? ನಮಸ್ಕಾರ ಮಾಡೋಯ್ತಾರೆ. ಚೆನ್ನಾಯ್ತಾ ಟ್ರಿಪ್? ಅಯ್ಯೋ ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಶೆಕೆ ಆಗ್ತಾ ಇದೆ. ಹಿಂದೆಯಿಂದ ಹೊಂಟೋಗ್ಬಿಟ್ಟು ಚೆನ್ನಾಗಿತ್ತು. ಉದ್ಧಾರ ಆಗಲ್ಲ ಕಣ್ರ ನೀವು. ಉದ್ಧಾರ ಆಗಲ್ಲ. ನಮ್ಮ ಹತ್ರ ಹುಡ್ದಾರ ಇದೆಯಲ್ಲ. ನಾನು ಹೇಳಿದ್ದು ಉದ್ಧಾರ ಆಗಲ್ಲ ಅಂತ. ಆಯ್ತು ಹೋಗ ಆಯ್ತು. ಹೋಗ ಮಕ್ಕಳ ಮೇಲೆ ಕೊಟ್ಟ ಅಂದ್ರೆ ನೀನೇನೋ ಕೊಡೋದು, ನಾನೇ ಕೊಡ್ತೀನಿ ತಗೊಳ. ಏನ್ ಸಾಕತ್ತ ಹೊಡೆದ್ಬಿಟ್ಟು ನಿನಗೂ ಹೊಡಿತೀನಿ. ನಮ್ಮ ಮೇಲೆ ಕೈ ಮಾಡ್ತಾ ಎಷ್ಟೋ ಧೈರ್ಯ ನಿಂಗೆ. ಇಷ್ಟೊತ್ತು ಕೈ ಮಾಡ್ದೆ, ಈಗ ಗನ್ ಮಾಡ್ತೀನಿ. ಬಾರ ಕೆಳಗಡೆ ಬಂದ್ಬಿಡು. ಏನಪ್ಪ ನೀನು? ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು. ನಾವೇನ್ ಮಾಡಿದ್ದು ಮನ್ಸಿಗೆ ಹಾಕಬೇಡಿ. ತಗೊಳ್ಳಿ ಸರ್ ನಿಮ್ ಬ್ಯಾಗು. ನನ್ನ ಹತ್ರ ಇಸ್ಕೊಂಡಿದ್ದು ದುಡ್ಡೆಲ್ಲ ಕೊಡ್ರಿ. ಅಯ್ಯೋ ತೊಳಿ ಸರ್. ಫಸ್ಟ್ ಕೊಡ್ರ ತೊಳಿ ಸರ್. ಅವ್ರ ಹತ್ರ ಇಸ್ಕೊಂಡಿರೋದು ಎಲ್ಲ ಕೊಟ್ಬಿಡ್ರಿ. ಎಲ್ಲ ತೊಳಿ ಸರ್. ಕೊಡಿ ಎಲ್ಲ ಕೊಡಿ. ತೊಳಿ ಸರ್. ಕೊಟ್ನಲ್ಲ. ಏಯ್ ಕೊಡ ತೊಳಿ ಸರ್. ಜ್ಞಾಪಕ ಇದೆಯಾ? ಕೊಡ. ಸರ್ ಇದು ಬ್ಯಾಗ್ ಕೊಡ. ಅದು ತೊಳ್ತೀರಾ ಸರ್? ತೊಳಿ ಸರ್. ಹೋಗ್ರ ಸರಿ ಹೋಗ್ರ. 2,000 ರೂಪಾಯಿ ಅಂತ. ಎಲ್ಲ ವರ್ಲ್ಡ್ ಟೂರ್ ಅಂತೆ. ದಡ್ಡ ಅವರಲ್ಲಿ ಗನ್ ಇತ್ತು ತಾನೆ. ಅವರೆಲ್ಲ ಸುಮ್ನೆ ಅಷ್ಟೆಲ್ಲ ಕೋತಿ ಆಟ ಆಡ್ತಾ ಇದ್ರು. ಅಲ್ಲೇ ತಗೊಂಡ್ ಶೂಟ್ ಮಾಡಿ ಸಾಯ್ಸತ್ತಾನೆ ಇಬ್ರು. ಸಾರ್ ದೀಪಾವಳಿಲಿ ಪಟಾಕಿ ಹೊಡಿಯೋ ಗನ್ನಲ್ಲಿ ಹೆಂಗ್ ಸರ್ ಶೂಟ್ ಮಾಡ್ಲಿ? ಓಕೆ, ಈಗ ಮನೆ ದೇವರು ಸೀರಿಯಲ್ ತಂಡದವ್ರಿಗೆ ಆಡಿಯನ್ಸ್ ಆಸ್ಕ್ ಕ್ವೆಶ್ಚನ್ಸ್. ಹಾಯ್, ನನ್ನ ಹೆಸರು ಭುವನ ಅಂತ.
ನಾನ್ ರಾಜರಾಜೇಶ್ವರಿ ನಗರಿಂದ ಬರ್ತಾ ಇದ್ದೀನಿ. ಹೌದಾ? ನನ್ ಕ್ವಶನ್ ಬಂದ್ಬಿಟ್ಟು ಅನು ಅವ್ರಿಗೆ, ಹಾ. ನೀವು ಸೀರಿಯಲ್ ಅಲ್ಲಿ ತುಂಬಾ ಡಿಪ್ರೆಷನ್ ಅಲ್ಲಿ ಇರ್ತೀರಾ, ಅದ್ರಿಂದ ಹೊರಗ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಅದ್ರಿಂದ ಹೊರಗ್ ಬರ್ಬೇಕು ಅಂದ್ರೆ ನಮ್ಮ ಮಾವ, ನಮ್ಮ ಯಜಮಾನ್ರು ಎಲ್ರು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಯಾರು ನನ್ನನ್ ಪ್ರೀತಿಯಿಂದ ನೋಡ್ಕೋತಿಲ್ಲ. ಥ್ಯಾಂಕ್ ಯು. ಹೌದು, ಡಿಪ್ರೆಷನ್ ಅಲ್ಲಿ ಇದ್ದಾಗ ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಸೂರ್ಯ ಹೇಳಪ್ಪ. ಮಿಸ್ಟರ್ ಲೋಕೇಶ್, ಮಜಾ ಟಾಕೀಸ್ ಬರ್ಬೇಕು ಅಷ್ಟೇ. ಅದು ಹೌದು. ಹಾಯ್ ಮಿಸ್ಟರ್ ಸುಜನ್, ಹಾಯ್, ಹೌ ಆರ್ ಯು? ಸೂಪರ್. ನನ್ನ ಕ್ವಶನ್ ಬಂದ್ಬಿಟ್ಟು ಮಿಸ್ಟರ್ ಕಿರಣ್ ಅವ್ರಿಗೆ. ಹಾ, ಅವ್ರು ಯಾವಾಗಲೂ ಜುವೆಲ್ಸ್ ಹಾಕೊಂಡು ಒಳ್ಳೊಳ್ಳೆ ಡಿಸೈನ್ಸ್ ಹಾಕೊಂಡು ಮರಿತಾ ಇರ್ತಾರೆ. ಸೊ ನಂಗೂ ಒಳ್ಳೊಳ್ಳೆ ಡಿಸೈನ್ಸ್ ಜುವೆಲ್ಸ್ ಮಾಡ್ಕೋಬೇಕು ಅಂತ ಆಸೆ. ಸೊ ಅದಕ್ಕೆ ಎಲ್ಲಿ ಡಿಸೈನ್ಸ್ ಮಾಡಿಸ್ಕೊಂಡ್ರು ಅಂತ ಕೇಳೋಣ ಅಂತ. ನಿಮ್ನೆಲ್ಲ ನೋಡಿದೀನಲ್ಲ ನಾನು. ಶ್ರೀನಗರಲ್ಲಿ ನೋಡಿರ್ತೀರಾ? ಯಸ್, ಅಲ್ಲೇ ನೋಡಿದೀನಿ. ಅದೇ ಯಾವಾಗ ಒಂದ್ಸರಿ ನೋಡಿದ್ರಿ? ಅದು ನಿಮ್ ಮನೆ ಮುಂದೆ ಅದೇ ರಂಗೋಲಿ ನೀವು ಹಾಕ್ತಿದ್ರಿ. ಆ 3 ಜನ ಹುಡುಗರು ಹಾಕೊಂಡು ವಾಂಚ್ತಾ ಇದ್ರಲ್ಲ, ಅವಾಗ ನೋಡಿರೋದು. ಓ, ಅದ್ರಲ್ಲಿ ಅವರು ಒಬ್ರು ಅನ್ಸುತ್ತೆ. ಇಲ್ಲ ಅವ್ರು ನೋಡ್ತಾ ಇದ್ರು. ಅಲ್ಲ, ನಿಮ್ ಮನೆ ಒಬ್ರು ಕಿವಿ ಕಚ್ಬಿಟ್ಟಿದ್ರಲ್ಲ ಅವತ್ತು. ಹಾ, ಅವತ್ತಾನೆ. ನೀವು ಜುವೆಲ್ಸ್ ಎಲ್ಲಿ ಮಾಡಿಸ್ಕೊಂತೀರಾ ನೀವು ಅಂತ ನಿಮ್ ಮನೆ ಇದೆ ಅಲ್ವಾ? ಹೌದು. ನಿಮ್ ಮನೆಯಿಂದ ಸ್ಟ್ರೈಟ್ ಹೋದ್ರೆ ಒಂದ್ 3 ಜ್ಯುವೆಲ್ ಶಾಪ್ ಇದೆ ಅಲ್ಲಿ. ನಮ್ಮದಿಂದ ಸ್ಟ್ರೈಟ್ ಹೋದ್ರೆ ಪ್ರಾವಿಷನ್ ಸ್ಟೋರ್ ಇದೆ. ಅದೇ ಅದ್ರ ಪಕ್ಕದಲ್ಲಿ ಒಂದಿದೆ, ನೋಡಿಲ್ಲ ನೀವು? ಯಾರು ಬಂದಿರ ನೀವು? ನಾನು, ನನ್ನ ತಂಗಿ, ನಮ್ಮ ಹಸ್ಬೆಂಡು. ನಾನು, ನಮ್ಮ ತಂಗಿ, ನಮ್ಮ ಹಸ್ಬೆಂಡ್ ಅಂದ್ರೆ ನನ್ನ ಹಸ್ಬೆಂಡು. ಅದನ್ನ ಹೇಳಿ. ನಾನು, ನಮ್ಮ ತಂಗಿ, ನಮ್ಮ ಹಸ್ಬೆಂಡ್ ಅಂದ್ರೆ ಒಳ್ಳೆ ಟೈಟ್ಲು ಅಲ್ವಾ? ನಾನು, ನಮ್ಮ ತಂಗಿ, ನಮ್ಮ ಹಸ್ಬೆಂಡ್. ವಾ, ಚೆನ್ನಾಗಿದೆ. ಅವ್ರು ಖುಷಿ ಆಗ್ಬಿಟ್ರು. ಅಯ್ಯೋ, ನನ್ನ ಹಸ್ಬೆಂಡು. ನಿಮ್ ಯಜಮಾನ್ರಿಗೆ ಟೆನ್ಷನ್ ಆಗಿರುತ್ತೆ, ಅಡ್ರೆಸ್ ಹೇಳ್ಬಾರ್ದು ಕಿರಣ್ ಅಂತ. ಯಾಕಂದ್ರೆ ಅಡ್ರೆಸ್ ಹೇಳಿದ್ರೆ ಬಿತ್ತು ಟ್ಯಾಕ್ಸ್. ಅಡ್ರೆಸ್ ಹೇಳ್ದಿರೋದು ಬಿಟ್ಟಿರ್ತಿಲ್ಲ. ಮಿಸ್ಟರ್ ಲೋಕೇಶ್, ನನ್ನ ಪ್ರಶ್ನೆ ಅಲ್ಲ, ಒಂದು ಉತ್ತರ, ಒಂದು ಆನೆಸ್ಟ್ ಆನ್ಸರ್. ಇಷ್ಟ ದಿನ ನಾನು ನೋಡ್ತಾ ಇರಲಿಲ್ಲ ಮನೆ ದೇವರು, ಬಟ್ ವೆರಿ ಗುಡ್ ಲುಕಿಂಗ್ ಸ್ಟಾರ್ ಕ್ಯಾಸ್ಟ್, ಗುಡ್ ಬಾಯ್ಸ್, ಗುಡ್ ಲುಕಿಂಗ್ ಬಾಯ್ಸ್ ಅಂಡ್ ಒಳ್ಳೆ ಗುಡ್ ಲುಕಿಂಗ್ ಹೀರೋಯಿನ್ಸ್ ನೋಡಕ್ ಸ್ಟಾರ್ಟ್ ಮಾಡ್ತೇನೆ. ಬಟ್ ಐ ಹ್ಯಾವ್ ಅ ಕ್ವೆಶ್ಚನ್. ನೀವು ಹಿಂಗೆಲ್ಲ ಹೇಳ್ತೀರಾ, ಆಮೇಲೆ ಯು ಕಾಸ್ಟ್ ಓನ್ಲಿ ಫಿರಂಗ್ ಮಾಡೆಲ್ಸ್. ಅಯ್ಯೋ. ಕಮ್ ಫ್ರಮ್ ಅಬ್ರಾಡ್ ಅಂಡ್ ಯು ಓನ್ಲಿ ಕಾಸ್ಟ್ them. Why is that so? Why Indian girls are not good looking? ಆಲ್ಮೋಸ್ಟ್ ಎಲ್ಲಾ ಮೂವೀಸ್ಗೂ ಫಿರಂಗ್ ಮಾಡೆಲ್ಸ್. ನೋಡಿ ಸನ್ನಿ ಲಿಯೋನ್ you got. ನೋಡಿ, And ಒಂದು ನಿಮಿಷ. then now ಹೊಸ some movie you're doing with Bollywood hero and that also ಫಿರಂಗ್ model. ಒಂದ್ ನಿಮಿಷ ಆನ್ಸರ್ ಮಾಡ್ತೀನಿ. ದೀಪಿಕಾ ಪಡ್ಕೋಣೆ ಕನ್ನಡದವಳು, ವಸುಂಧರಾ ದಾಸ್ ಕನ್ನಡದವಳು, ರೇಖಾ ಕನ್ನಡದವಳು, ಛಾಯಾ ಸಿಂಗು ಕರ್ನಾಟಕದವಳು. ಸನ್ನಿ ಲಿಯೋನ್ ಯಾಕೆ ಗೊತ್ತಾ? ಸುಜನ್ ಅವ್ರು ಹೇಳಿದ್ರು ಸನ್ನಿ ಲಿಯೋನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ, ಅದಕ್ಕೆ. ಆಕ್ಚುಲಿ ಇಲ್ಲಿ ಲೋಕಲ್ ಹುಡುಗಿರು ಹಾಕೊಂಡ್ರೆ ಅವ್ರ ತುಂಟಾಟ ಜಾಸ್ತಿ ಇರುತ್ತೆ. ತುಂಟಾಟ ಜಾಸ್ತಿ ಆದಾಗ ಮನೆ ಹತ್ರ ಹೋಗ್ತಾರೆ. ಅದೇ ಬೇರೆ ರಾಜ್ಯದವ್ರನ್ನ ಹಾಕೊಂಡ್ಬಿಟ್ರೆ ಹುಡುಕೊಂಬರಲ್ಲ ಮನೆಗೆ. ಸೇಫ್ಟಿ. ತುಂಟಾಟ ಜಾಸ್ತಿ ಇದ್ರೆ ಒಳ್ಳೇದು. He's a very nice man. I've seen him. He's a very silent person. ಅಯ್ಯೋಪ್ಪ, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಡಿ ನೈಸ್ ಅಂದ ತಕ್ಷಣ ತೋರಿಸಿದ್ರು. ನೆಕ್ಸ್ಟ್. Hi Srijan sir. Hi. My name is Bindu. I'm coming from Katraguppe. Wow. ಸೊ ನನ್ನ ಕ್ವಶನ್ ಬಂದು ಜಾನಕಿ ಅವರಿಗೆ. ಈ ಸೀರಿಯಲ್ ಅಲ್ಲಿ ಅವ್ರು ಬಂದು ಮನೆ ಕೆಲಸದಾಕೆ ಪಾತ್ರ ಮಾಡ್ತಿರೋದ್ರಿಂದ ಸೊ ಅವ್ರ ಕಷ್ಟ ಏನು ಅಂತ ಅವ್ರಿಗೆ ರಿಯಲೈಸ್ ಆಗಿದೆ. ಅದು ನನ್ನ ಕ್ವಶನ್ ಅವರಿಗೆ. ನಾನ್ ಮನೇಲಿ ಆಕ್ಚುಲಿ ಕೆಲಸ ಕಮ್ಮಿ ಮಾಡೋದು, ನಮ್ಮಮ್ಮ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಬಟ್ ಅದೊಂದು ಕಷ್ಟ ನಂಗೆ ಈ ಸೀರಿಯಲ್ ಅಲ್ಲಿ ಕೆಲ್ಸದೊಳ್ ಪಾತ್ರ ಮಾಡಿದಾಗ ಅರ್ಥ ಆಯ್ತು. ಸೊ ಕೆಲವೊಂದ್ ಕಡೆ ಆಗತ್ತಲ್ಲ, ಕೆಲ್ಸ ಸ್ವಲ್ಪ ಗುಡ್ ಲುಕಿಂಗ್ ಇದ್ರೆ ದ ಗೈ ಇನ್ ದ ಹೌಸ್ ಟ್ರೈ ಟು ಮೊಲೆಸ್ಟ್ ದೆಮ್ ಆರ್ ಹರಾಸ್ ದೆಮ್, ವಿಚ್ ಇಸ್ ರಾಂಗ್. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು ಅನ್ನೋದೊಂದು ನನ್ ವ್ಯೂ. ಪ್ರೌಡ್ ಮೂಮೆಂಟ್. ಅವ್ರಿಗೆ ಯಾವಾಗ ನಿಲ್ಸೋದ್ ಗೊತ್ತಾಗ್ಲಿಲ್ಲ. ಹೇಳ್ತಾ ಅವಳೆ ಮುಗಿದೋಯ್ತು ಅಂತ ಗೊತ್ತಾಗ್ಬೇಕಲ್ಲ ಜನರಿಗೆ, ಅದಕ್ಕೆ. ಥ್ಯಾಂಕ್ ಯು. ವೆಲ್ಕಮ್. ಓಕೆ ಬಾ, ಸೂಪರ್. ಮನೆ ದೇವರು ತಂಡದವರು ಮಜಾ ಟಾಕೀಸ್ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಎಂಜಾಯ್ ಮಾಡಿದ್ರಾ? ತುಂಬಾ ಎಂಜಾಯ್. ಏನಮ್ಮ ಮಜಾ ಟಾಕೀಸ್ ಬಂದಿರೋದಕ್ಕೆ ಅದು ಫಸ್ಟ್ ನೈಟ್ ಆಗುತ್ತಾ ನೋಡೋಣ. ಇಲ್ಲ, ಫಸ್ಟ್ ನೈಟ್ ಬೇಡ ನಂಗೆ. ಯಾಕೆ? ವಿ ಆರ್ ಗುಡ್ ಫ್ರೆಂಡ್ಸ್ ಆಫ್ ಸ್ಕ್ರೀನ್. ಸೊ ಅವ್ರು ಆನ್ ಸ್ಕ್ರೀನ್ ಹೇಳ್ತಿದ್ದಾರೆ. ಆನ್ ಸ್ಕ್ರೀನ್ ಓಕೆ. ನಾನು ಆನ್ ಸ್ಕ್ರೀನ್ ಹೇಳಿದ್ದು. ಫ್ಯಾಂಟಾಸ್ಟಿಕ್. ಎಂಜಾಯ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್ ಒನ್ಸ್ ಅಗೇನ್. Thank you so much. Thank you. Wonderful having you. ನೋಡಲ್ಕು ಮಜಾ, ಕೇಳಲ್ಕು ಮಜಾ, ಆ ಕಣ್ಕೆ ಮಜಾ, ತೂ ಕಣ್ಕೆ ಮಜಾ, ಎಲ್ಲ ಮುಗಿಯ ಮತ್ತೆ